हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलु तव की पुदुमन दक्षिणेश्वर यात्रेगे परमहंसर तीर्थवाणीय पंच अमृतद पात्रेगे संजयागलो तव की पुदुमन दक्षिणेश्वर यात्रेगे गोप्त दप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತ ದಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿತೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಬಹಳ ಮುಖ್ಯವಾದಂತಹ ವಿಚಾರ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನ ಸಾಕ್ಷಾತ್ಕಾರ ಅಂದ್ರೆ ಏನ್ ಗೊತ್ತೇನೋ, ಭಗವಂತನೇ ಆಗುವುದು ಗೊತ್ತಲ್ಲ. ಯಾವ ಭಗವಂತನ ಕುರಿತಾಗಿ ನಾವು ಚಿಂತಿಸ್ತಾ ಇರ್ತೇವೋ, ಧ್ಯಾನ ಅಂತಂದ್ರೇನು, ನಿರಂತರವಾದಂತಹ ಚಿಂತನ. ಭಗವಂತನ ಕುರಿತಾಗಿ ಚಿಂತನೆ ಮಾಡಿದಂತ ವ್ಯಕ್ತಿ ಭಗವಂತನಂತೆಯೇ ಆಗುತ್ತಾನೆ. ಯದ್ಭಾವಂ ತದ್ಭವತಿ ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಎಂತೆಂತ ಮಾತುಗಳ ಉಪನಿಷತ್ತಲ್ಲಿ ಕರಾರುವಾಕ್ಕಾಗಿ ಹೇಳಲಾಗಿದೆ ನೋಡಿ. ಸುಮ್ಮನೆ ಅದಲ್ಲ, ಬರೀ ಮಾತಾ, ಗೋರಡೇನ, ಅದನ್ನೆಲ್ಲ ಮನ್ನಣೆ ಕೊಡಲೇಬೇಕು, ಒಪ್ಕೊಳ್ಳೇಬೇಕು ಅದನ್ನ ಅಂತ ಹೇಳಿದ್ರೆ ಏನ್ ಹೇಳಲಾಗಾಯ್ತು? ಭಗವಂತನನ್ನ ಧ್ಯಾನ ಮಾಡಿದಂತಹ ನಾವು ಭಗವಂತನಂತೆಯೇ ಆಗಬೇಕು. ಸ್ವಾಮಿ ವಿವೇಕಾನಂದಗೋಸ್ಕರ ಹೇಳಿದ್ರು, ಮ್ಯಾನಿಫೆಸ್ಟ್ ಡಿವೈನ್ ಕ್ವಾಲಿಟೀಸ್ ಇನ್ ಯು. ನಿಮ್ಮಲ್ಲಿ ದೈವಿ ಗುಣಗಳನ್ನ ಆವಿರ್ಭವಿಸಿಕೊಳ್ಳಿ. ದೈವಿ ಗುಣಗಳ ಪಟ್ಟಿಯನ್ನೇ ಕೊಡ್ತಾ ಇದ್ದಾನೆ ಗೀತೆಯಲ್ಲಿ. ದೈವಾಸುರ ಸಂಪದ್ಭಾವ ಯೋಗ ಅಂತ ಒಂದು ಯೋಗವೇ ಇದೆ, ಒಂದು ಅಧ್ಯಾಯವೇ ಇದೆ. ದೈವಿ ಗುಣಗಳು, ಆಸುರಿ ಗುಣಗಳು ಅಂತ ಎರಡು ಗುಣಗಳಿವೆ. ಆಸುರಿ ಗುಣಗಳು ಅಂದ್ರೆ ಪ್ರಾಪಂಚಿಕ ಗುಣಗಳು, ದೈವಿ ಗುಣಗಳು ಅಂತಂದ್ರೆ ಭಗವಂತನ ಗುಣಗಳು. ಭಗವಂತನ ಅನಂತವಾದಂತಹ ಗುಣಗಳನ್ನ ಕುರಿತಾಗಿ ಧ್ಯಾನ ಮಾಡಬೇಕು. ಸಗುಣ ಧ್ಯಾನ ಅಂದ್ರೆ ಹಾಗಾದ್ರೆ ನಾವು ಎಷ್ಟು ಮಟ್ಟಿಗೆ ಭಗವಂತನ ಧ್ಯಾನ ಮಾಡಿದ್ದೇವೆ? ನಮ್ಮನ್ನು ಕಂಡು ಭಗವಂತನ ಬಳಿಗೆ ಹೇಗೆ ಎಲ್ಲರೂ ಆಕರ್ಷಿತರಾಗಿ ಹೋಗ್ತಾರೆ. ಪ್ರಾಣಿ ಪಕ್ಷಿಗಳು ಕೂಡ ಕೃಷ್ಣ ಓಡಾಡ್ತಾ ಇತ್ತು ಅಂತ ಹೇಳಿದ್ರೆ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಸುತ್ತುವರಿತಾ ಇದ್ದು ಅಂತಲ್ಲ ಚಿತ್ರದಲ್ಲೆಲ್ಲ ಬರುತ್ತೆ. ಪರಮಾತ್ಮ ಅಂದ್ರೆ ಒಂದು ನಾಯಿ ಮನೆ ಕೂಡ ನಂಬಿಕೆಯಲ್ಲಿ ಆನಂದವಾಗಿರುವಂತೆ ಆಗ್ಬೇಕು. ಮೊನ್ನೆ ತಾನೇ ಒಬ್ಬರಿಗೆ ಹೇಳ್ತಾ ಇದ್ದೆ, ಒಂದು ಸಂಸ್ಥೆಯ ಕಾರ್ಯಕರ್ತರಿಗೆ ನಮ್ಮ ವಿವೇಕಾನಂದ ಯುವಕ ಸಂಘದವರಿಗೆ ವಾರ್ಷಿಕೋತ್ಸವದ ಪ್ರಾರಂಭದಲ್ಲಿ ಮೀಟಿಂಗ್ ಮಾಡ್ತಾ ಒಂದು ವಿಚಾರ ಹೇಳ್ತಾ ಇರ್ತೀನಿ. ಅವರಿಗೆ ಏನು ಕೇಳಿದ್ರೆ, 8-10 ದಿನಗಳ ಸಂಭ್ರಮಪೂರ್ಣವಾದಂತಹ ವಾರ್ಷಿಕೋತ್ಸವದ ಕಾರ್ಯಕ್ರಮ ಮುಗಿದ ಮೇಲೆ ಪ್ರತಿಯೊಬ್ಬ ಸ್ವಯಂ ಸೇವಕನು ಕೂಡ ಹೇಳಬೇಕು, ಆಹಾ ಎಷ್ಟು ಚೆನ್ನಾಗಿತ್ತು, ಬಹಳ ಆನಂದವಾಗಿತ್ತು ಅಂತ ಪ್ರತಿಯೊಬ್ಬರು ಕೂಡ ಹೇಳುವಂತಿರ್ಬೇಕು ಅಂತ ಸೂತ್ರ. ಆಗ ಆ 8-10 ದಿನಗಳು ಕಾರ್ಯಕ್ರಮ ಏನೇನು ಕೆಲಸ ಕಾರ್ಯಕ್ರಮ ಮಾಡಿದ್ರಲ್ಲ ಅದೆಲ್ಲ ಚೆನ್ನಾಗಾಗಿಲ್ಲ ಅಂತ. ಇದ್ರೆ ಧರ್ಮಕ್ಷೇತ್ರ ಅನ್ನೋದು ಕುರುಕ್ಷೇತ್ರ, ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಮಾತಿದೆ ಅಲ್ಲಿ ಭಗವದ್ಗೀತೆಯಲ್ಲಿ. ಆದ್ರೆ ಈ ಕರ್ಮಕ್ಷೇತ್ರ ಅಂತ ಹೇಳ್ತಕ್ಕಂಥ ಅದು ಕುರುಕ್ಷೇತ್ರ. ಜಗಳ ಬಂದ್ಬಿಡುತ್ತೆ, ಪ್ರತಿಯೊಬ್ಬನ ಅಹಂಕಾರ ಅಂತ ಹೇಳ್ತಕ್ಕಂಥ ಅದು ಬಂದು ಮುಂದೆ ನಿಂತು ಬಿಡುತ್ತೆ. ಮತ ಅದು ಕೂಡ ಬಂದು ಮುಂದೆ ನಿಂತು ಬಿಡುತ್ತೆ. ಅಸೂಯೆ ಅವನಿಗೆ ಹೊಗಳಿಗೆ ಸಿಕ್ತು ಅಂತ ಅಸೂಯೆ ಇವನಿಗೆ ಬಂದ್ಬಿಡುತ್ತೆ. ಇಂಥವುಗಳಿಂದೆಲ್ಲ ಅಪ್ರಿಯವಾದ ವಾತಾವರಣ ಅಲ್ಲಿ ಉಂಟಾಗಿರುತ್ತೆ. ವಾರ್ಷಿಕೋತ್ಸವ ಮುಗಿಗೆ ಉತ್ಸವ ಅವನು ಶವ ಆಗ್ಬಿಟ್ಟಿರ್ತಾನೆ. ಅಂದ್ರೆ ಸುಸ್ತಾಗಿ ಹೋಗ್ಬಿಟ್ಟಿರ್ತಾನೆ. ಅಯ್ಯೋ ಸಾಕಪ್ಪ ಇದು ಅಂತ ಈ ಹುಡುಗರೆಲ್ಲ ಹಿಂದೆ ಹೇಳಿದ್ರು ಆತರ. ಅದಕ್ಕೋಸ್ಕರ ನಾನು ಇದನ್ನು ಕಂಡುಹುಡುಕಿ ಒಂದು ಸೂತ್ರ ಅವರಿಗೆ ಹೇಳ್ಕೊಟ್ಟೆ. ಕೆಲಸ ಕಾರ್ಯ ಮುಗಿದ ಮೇಲೆ ಆ ಕಾರ್ಯಕರ್ತರೆಲ್ಲರೂ ಕೂಡ ಸ್ವಯಂ ಸೇವಕರೆಲ್ಲರೂ ಕೂಡ ಹೇಳುವಂತಿರಬೇಕು, ಆನಂದವಾಗಿತ್ತು. ಅವರಿಗೆ ಆ ಮಾತನ್ನ, ಆ ಕಾರ್ಯಕರ್ತರಿಗೆ ಆ ಮಾತನ್ನು ಹೇಳ್ತಾ ಜೊತೆಗೆ ಒಂದು ಮಾತು ಹೇಳಿದೆ. ಆ ಸ್ವಯಂ ಸೇವಕರ ಗುಂಪಿನಲ್ಲಿ ಒಬ್ಬ ವ್ಯಕ್ತ ಇರ್ತಾನಲ್ಲ, ಎಲ್ಲರೂ ಬೇಕಾಗುತ್ತೆ ನಮಗೆ ನೆನಪಿಟ್ಕೊಳ್ಳಿ. ಜಯಗೊತ್ತಲಿಕ್ಕೆ
ಕಸ ಗುಡಿಸೋದಕ್ಕೆ, ಮೂಲೆ ಕೆಲಸ ಮಾಡೋದಕ್ಕೆ, ಬಿದ್ದಿ ಕೆಲಸ ಮಾಡೋದಕ್ಕೆ, ಪೆಟ್ಟಿ ಕೆಲಸ ಮಾಡೋದಕ್ಕೆ ಎಲ್ಲ ಪೆಟ್ಟಿ ಕೆಲಸ ಮಾಡ್ತಾರೆ. ಬಿದ್ದಿ ಕೆಲಸ ಮಾಡೋದಕ್ಕೆ, ಯಾವುದೋ ಮಾಡಿ ಬಿಟ್ಟು ಹೋಗೋದಕ್ಕೆ, ಮಾಡದೆ ಬಿಟ್ಟು ಹೋದಂತಹ ಕೆಲಸಗಳನ್ನ ಮಾಡಿ ಮುಗಿಸಿ ಹೋಗೋದಕ್ಕೆ ಇಂಥ ಬೆಪ್ಪರು ಕೆಲವರು ಪಾಪದ ಪ್ರಾಣಿಗಳು ಬೇಕಾಗುತ್ತವೆ. ಅಂತಹ ವಾಲಂಟಿಯರ್ಸ್ ಕೂಡ ಇರ್ತಾರೆ. ಅವರು ಕೂಡ ಸಂತೋಷವನ್ನು ವ್ಯಕ್ತಪಡಿಸಬೇಕು. ನಾವು ಬುದ್ಧಿವಂತರು ಅಂತ ಇದ್ದೇವಲ್ಲ, ನಾವು ಪ್ರತಿಭಾವಂತರು ನಮ್ಮ ಈ ಸ್ವಯಂ ಸೇವಕರ ಗುಂಪಿನಲ್ಲಿ ಇರ್ತೇವಲ್ಲ, ನಮ್ಮ ಸಹವಾಸದಿಂದ ಅವರು ಕೂಡ ಸಂತೋಷ ಪಡಬೇಕು. ಅದು ನಮ್ಮ ಬುದ್ಧಿವಂತಿಕೆಗೆ, ನಮ್ಮ ಪ್ರತಿಭೆಗೆ ಸಾಕ್ಷಿ. ತಲೆಗೆ ಏನಾದ್ರೂ ಚೂರು ಮೆದುಳು ಕೆಲಸ ಮಾಡ್ತಾ ಇದ್ರೆ ಅಂಥವರು ಈ ಮಾತನ್ನ ಶಾಶ್ವತವಾಗಿ ನೆನಪಿಟ್ಕೊಳ್ಬಲ್ಲ. ಬಹಳ ಬಹಳ ಅಮೂಲ್ಯವಾದ ವಿಚಾರ ಹೇಳ್ತಾ ಇದ್ದೇನೆ. ಇದನ್ನು ಬೆಳೆಸ್ಕೊಂಡು ಬಿಡೋದಕ್ಕೂ ನನ್ನ ಹತ್ರ ವಿಷಯಗಳಿವೆ. ವಿವೇಕಾನಂದ ಭಾರತ ಸಂಘ ಅದನ್ನು ನಾನು ಹೇಗೆ ನಡೆಸಿದೆ ಅಂತ ಒಂದು ಪುಸ್ತಕ ಏನಾದರೂ ಬರೆದ್ರೆ ಖಂಡಿತವಾಗಿಯೂ ಕೂಡ ಅದು ಬಹಳ ಜನರಿಗೆ ಕಣ್ತರಿಯುವಂತಹ ಪುಸ್ತಕವಾಗಿತ್ತು. ನಾನು ಭಾರತ ಸಂಘ ನಡೆಸಿದ್ದು ಕೇವಲ ಆ ಮಕ್ಕಳು ಉದ್ಧಾರ ಆಗ್ಬೇಕು ಅಂತ ಹೇಳೋ ದೃಷ್ಟಿಯಿಂದಲ್ಲ, ನಾನು ಕಲಿಬೇಕು ಅಂತಕ್ಕಂಥ ದೃಷ್ಟಿಯಿಂದ. ಅದೇನು ಎಂಥದ್ದು ಅಂತಲ್ವಾ ಅಸತ್ಯ ಅನ್ವೇಷಣೆ ಮಾಡ್ತಕ್ಕಂತಹ ದೃಷ್ಟಿಯಿಂದ ಮನುಷ್ಯರೊಂದಿಗೆ ಬೆರೆಯುವಾಗಲೂ ಕೂಡ ನಾನು ಈ ದೃಷ್ಟಿಯಿಂದಲೇ ಬೆರೆಯುವುದು. ಏನು ಎಂತ ನಿಜಕ್ಕೂ ಅದೇನದು ಅಂತ, ಮನುಷ್ಯ ಅಂದ್ರೆ ನಿಜಕ್ಕೂ ಏನದು ಅಂತ ಇವತ್ತಿಗೂ ಕೂಡ ಸರಿಯಾದ ರೀತಿಯಲ್ಲಿ ಮನುಷ್ಯ ಅಂದ್ರೆ ಯಾರು ಅಂತ ತಿಳ್ಕೊಳ್ಳೋದೆಷ್ಟು ಕಷ್ಟ ಇರುತ್ತೇನೋ. ಮನುಷ್ಯ ಶರೀರ ಅಂತ ಹೇಳ್ತಕ್ಕಂಥ ಇರೋರೆಲ್ಲರೂ ಮನುಷ್ಯರು ಅಂತ ನಾವು ಭಾವಿಸ್ತೇವೆ. ಹಾಗೆ ಭಾವಿಸೋದು ಒಳ್ಳೆಯದೇ. ಆದ್ರೆ ಎಷ್ಟು ವಿಚಿತ್ರ ಎಲ್ಲ ಇರುತ್ತಲ್ಲ, ಇದನ್ನೆಲ್ಲ ತಿಳ್ಕೊಳ್ಬೇಕು. ಕೊನೆಗೆ ನೋಡಿದ್ರೆ ಆ ದೈವಿ ಗುಣ ಅಂತ ಹೇಳ್ತಕ್ಕಂಥ ಎಷ್ಟು ಮಟ್ಟಿಗೆ ವ್ಯಕ್ತವಾಗಿ ಭಗವಂತನ ಸತ್ವವೇ ನಮಗೆ ಬಂದುಬಿಡುತ್ತೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ದೇವರ ಪೂಜೆ ಮಾಡುವಾಗಲೂ ಕೂಡ ಒಂದು ಮಾತಿದೆ, ಸ್ವಯಂ ತಾನೇ ಶಿವನಾಗಿ ಶಿವನ ಅರ್ಚನೆ ಮಾಡುವಂತಹದ್ದು, ತಾನೇ ವಿಷ್ಣುವಾಗಿ ವಿಷ್ಣುವನ್ನು ಅರ್ಚನೆ ಮಾಡುವಂತಹದ್ದು, ತಾನೇ ಪರಮಾತ್ಮನಾಗಿ ಇನ್ನೊಬ್ಬ ಆ ಪರಮಾತ್ಮನನ್ನ ಅರ್ಚಿಸುವಂತಹದ್ದು ಅಂತ ಆ ಬಗೆಯಲ್ಲಿ ಹೋಗುತ್ತೆ ಪೂಜೆ. ಆ ಪೂಜೆಯ ಔನ್ನತ್ಯ ಆ ಮಟ್ಟದಲ್ಲಿ ಇರುತ್ತೆ. ಶ್ರೀರಾಮಕೃಷ್ಣರು ಭಗವಂತನ ಸತ್ವವೇ ನಮಗೆ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಸಾಕ್ಷಾತ್ಕಾರ ಪರಿಪೂರ್ಣವಾಗಿಬಿಟ್ಟಿರುತ್ತೆ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ಮನಸ್ಸು ಅಂತ ಅನ್ನೋದು ಅಗಸನ ಮನೆಯಿಂದ ಬಂದಂತಹ ಬಿಳಿ ಬಟ್ಟೆಯ ಹಾಗೆ. ಅದನ್ನ ಯಾವ ಬಣ್ಣದಲ್ಲಿ ಅದುತ್ತೇವೆಯೋ ಅದಕ್ಕೆ ಆ ಬಣ್ಣ ಬಂದ್ಬಿಡುತ್ತೆ. ಮನಸ್ಸು ಶುದ್ಧವಾಗಿರುತ್ತೆ. ನಾಟಕ ಹೇಳ್ತಾರೆ, ಅಂದ್ರೆ ಒಮ್ಮೆ ಮನಸ್ಸನ್ನ ಅಗಸನ ಮನೆಗೆ ಕಳಿಸ್ಬೇಕು ಅಂತ ಹೇಳ್ದಂಗಾಯ್ತಲ್ಲ, ಅಗಸನ ಮನೆಗೆ ಕಳಿಸ್ಬೇಕು, ಮೊದಲು ಶುದ್ಧಿಗೊಳಿಸ್ಬೇಕು. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಹೌದು, ಮೊದಲು ಚಿತ್ತ ಶುದ್ಧಿ ಆಗಬೇಕು, ಬಳಿಕ ಅದನ್ನ ಭಗವಂತನ ತಿರುಗಿಸಿದ್ರೆ ಅದಕ್ಕೆ ಭಗವಂತನ ಬಣ್ಣ ಹತ್ಕೊಂಡು ಬಿಡುತ್ತೆ. ಹಾಗೆ ಮಾಡೋದನ್ನು ಬಿಟ್ಟು ಅದನ್ನ ಸಂಸಾರದ ಕಡೆಗೆ, ಉದಾಹರಣೆಗೆ ನಾಟ್ಯದ ಕಡೆಗೆ ತಿರುಗಿಸಿದ್ರೆ ಅದಕ್ಕೆ ಆ ಬಣ್ಣ ಬಂದ್ಬಿಡುತ್ತೆ. ಇದು ನಟನೆಗೆ ಹೇಳಿದ ಮಾತಾದ್ರಿಂದ ಅದೇ ಉದಾಹರಣೆ ಕೊಟ್ಬಿಟ್ರು. ನಾಟ್ಯದ ಕಡೆಗೆ, ಇದನ್ನ ನಾಟಕದ ಕಡೆಗೆ ತಿರುಗಿಸಿದ್ರೆ ಮನುಷ್ಯ ಕೊನೆಗೂ ನಾಟಕ ಮಾಡ್ತಾ ಇರ್ತಾನೆ. ಈಗ ಮಾತೃಭಾಷೆಯ ಬರಿತಾ ಇದ್ದಾನೆ. ಪರಮಹಂಸರು ಸ್ವಲ್ಪ ವಿಶ್ರಮಿಸಿಕೊಳ್ತಾ ಇದ್ದ ಹಾಗೆಯೇ ಕಲ್ಕತ್ತಾದಿಂದ ಹರಿಪಾದ, ನಾರಾಯಣ, ನರೇಂದ್ರ ಬಂದೋಪಾಧ್ಯಾಯ ಮೊದಲಾದವರು ಬಂದು ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದರು. ನರೇಂದ್ರ ಬಂದೋಪಾಧ್ಯಾಯ ಪ್ರೆಸಿಡೆನ್ಸಿ ಕಾಲೇಜಿನ ಸಂಸ್ಕೃತ ಅಧ್ಯಾಪಕನ ಮಗ. ಮನೆಯಲ್ಲಿ ಒಬ್ಬರಿಗೊಬ್ಬರಿಗೆ ಸರಿ ಹೋಗದೇ ಇದ್ದರಿಂದ ಹೆಂಡತಿ ಮಕ್ಕಳೊಡನೆ ಶ್ಯಾಮ್ಪುರದಲ್ಲಿ ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ದಾನೆ. ನರೇಂದ್ರ ಅತ್ಯಂತ ಸರಳಜೀವಿ, ವಯಸ್ಸು 29-30 ಇರಬೇಕು. ಆತ ಧ್ಯಾನದ ಸಮಯದಲ್ಲಿ ಘಂಟಾ ನಿನಾದವೇ ಮೊದಲಾದ ಶಬ್ದಗಳನ್ನ ಕೇಳ್ತಿರ್ತಾನೆ. ಭಾರತದ ಅನೇಕ ಭಾಗಗಳನ್ನ ಸುತ್ತಿದ್ದಾನೆ. ಆಗಾಗ ಬಂದು ಪರಮಹಂಸರ ದರ್ಶನ ಮಾಡಿ ಹೋಗ್ತಾ ಇದ್ದಾನೆ. ನೋಡಿ, ಈಗ ಒಂದು ವಾಕ್ಯ ಪುಂಜದಲ್ಲಿ 2-3 ವಿಷಯಗಳನ್ನ ನಾವು ಗಮನಿಸಬೇಕಾಗುತ್ತೆ. ಅದರಿಂದಾಗಿ ಅವನ ಮನೆಯಲ್ಲಿ ಒಬ್ಬರಿಗೊಬ್ಬರಿಗೆ ಸರಿ ಹೋಗಲಿಲ್ವಂತೆ. ಆದ್ರಿಂದ ಇವನು ಹೆಂಡತಿ ಮಕ್ಕಳನ್ನು ಕಟ್ಕೊಂಡು
ಬೇರೆಯಾಗಿ ಬಂದು ಒಂದು ಮನೆ ಮಾಡ್ಕೊಂಡು ಇದ್ದಾನಂತೆ. ಅಲ್ಲಿಗೆ ಅಪ್ಪ ಅಮ್ಮ ಮಗನನ್ನ ಓಡಿಸಿದ್ರು ಅಂತ ಹೇಳ್ಬೋದು, ಅಥವಾ ಮಗ ಅಪ್ಪ ಅಮ್ಮನ ಅವ್ರ ಜೊತೆ ಬದುಕಲಾರದೆ ಬಿಟ್ಟು ಬಂದ ಅಂತ ಹೇಳ್ಬೋದು. ಇದು ಅಸಂಸ್ಕೃತರ ಮನೆಯೋ ಸುಸಂಸ್ಕೃತವರ ಮನೆಯೋ ಅಂತ ಪ್ರಶ್ನೆ ನೀವೇನಾದ್ರು ಕೇಳಲಾಗಿತ್ತು ಅಂತಂದ್ರೆ ಅಸಂಸ್ಕೃತ ಅಧ್ಯಾಪಕನ ಮಗ ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು ಸಂಸ್ಕೃತ ಆಗುವಂತವ್ರ ಮನೆಯಲ್ಲೇ ಹೀಗಿರುವಾಗ ಇನ್ನು ಬಾಕಿಗಳು ಕತೆ ಏನ್ ಹೇಳ್ಬೇಕಾಗ್ತಿದೆ, ಹೊರಟೋಗೋದೇ ಕೆಲಸ. ಆಮೇಲೆ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ ಮಾಸ್ಟರ್ ಮಾಷೆ, ಇನ್ನೊಂದು ಮಾತು ಹೇಳ್ತಾ ಇದ್ದಾನೆ. ಆ ನರೇಂದ್ರ ಬಂದೋಪಾಧ್ಯಾಯ ಇದ್ದಾನಲ್ಲ, ಅತ್ಯಂತ ಸರಳ ಜೀವಿ ಅಂತೆ. ವಯಸ್ಸು ಕೇವಲ 29-30 ಇರಬೇಕು ಅಂತ ಬರಿತಾ ಇದ್ದಾನೆ. ಆತ ಧ್ಯಾನದ ಸಮಯದಲ್ಲಿ ಘಂಟಾನಿನಾದವೇ ಮೊದಲಾದ ಶಬ್ದಗಳನ್ನು ಕೇಳ್ತಿರ್ತಾನೆ ಅಂತ ಬರೀತಾರೆ. ಇದು ಆಧ್ಯಾತ್ಮಿಕ ಪ್ರಗತಿಯ ಲಕ್ಷಣ. ಘಂಟಾನಿನಾದ ಕೇಳಿಸಿದ ಮಾತ್ರಕ್ಕೆ ಎಲ್ಲ ಸಿಕ್ತು ಅಂತ ಭಾವಿಸಬಾರ್ದು. ಅದೇನು ಅಲ್ಲಿ ಒಳಗಡೆ ಕೇಳೋದು ಬರೀ ಹೊರಗಡೆ ಬೇಕಾದ್ರೆ ಬಾರಿಸ್ತಾ ಬೇಕಾದ್ರೆ ಕೇಳಬಹುದು. ಘಂಟಾನಿನಾದ ಕೇಳಿದ ಮಾತ್ರಕ್ಕೆ ಏನು ಆಗುವುದಿಲ್ಲ. ಆದ್ರೆ ಅಂತರಂಗದಲ್ಲಿ ಅವನು ಘಂಟಾನಿನಾದ ಕೇಳಬೇಕಾದ್ರೆ ಅವನು ಜಪಧ್ಯಾನವನ್ನು ವಿಶೇಷವಾದ ರೀತಿಯಲ್ಲಿ ಬಹಳ ಕಾಲ ಮಾಡ್ಕೊಂಡು ಬಂದಿದ್ದಾನೆ ಅಂತ ಅರ್ಥ. ಆದ್ರಿಂದ ಅವನ ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಿರತಕ್ಕಂಥ ಒಬ್ಬ ಯುವಕ ಅಂತ ಅನ್ನೋದನ್ನು ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ತಿಳ್ಕೊಂಡು ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು, ಮುಂದೆ ಬೇಕಾಗುತ್ತದಲ್ಲ. ಮತ್ತೆ ಭಾರತದ ಅನೇಕ ಭಾಗಗಳನ್ನು ಸುತ್ತಿದ್ದಾನೆ. ಆಗಾಗ ಬಂದು ಪರಮಂಬರ ದರ್ಶನ ಮಾಡಿ ಹೋಗ್ತಿದ್ದಾನೆ. ನಾರಾಯಣ ಅಂತನವನು 16-17 ವರ್ಷದ ಯುವಕ. ಆತನನ್ನ ಪರಮಹಂಸರು ಬಹಳವಾಗಿ ಪ್ರೀತಿಸುತ್ತಿದ್ದಾರೆ. ಆತ ಆಗಾಗ ಬಂದು ಪರಮಹಂಸರ ದರ್ಶನ ಮಾಡಿ ಹೋಗ್ತಿದ್ದಾನೆ. ಹರಿ ಅಂತನವನು ತನ್ನ ಸೋದರರೊಡನೆ ಬಾಗ್ ಬಜಾರ್ನಲ್ಲಿರ್ತಕ್ಕಂತಹ ತಮ್ಮ ಸ್ವಂತ ಮನೆಯಲ್ಲಿ ಇದ್ದಾನೆ. ಜನರಲ್ ಅಸೆಂಬ್ಲಿ ಇನ್ಸ್ಟಿಟ್ಯೂಷನ್ ನಲ್ಲಿ ಮ್ಯಾಟ್ರಿಕ್ಯುಲೇಷನ್ ಪಾಸ್ ಮಾಡಿದ್ದಾನೆ. ತಾತ್ಕಾಲಿಕವಾಗಿ ಈಗ ಮನೆಯಲ್ಲೇ ಇಟ್ಕೊಂಡು ಭಗವದ್ಚಿಂತನೆ, ಶಾಸ್ತ್ರಪಾಠ, ಯೋಗಾಭ್ಯಾಸ ಇವುಗಳಲ್ಲಿ ಕಾಲವನ್ನು ಕಳೀತಾ ಇದ್ದಾನೆ. ಆಗಾಗ ದಕ್ಷಿಣೇಶ್ವರಕ್ಕೆ ಬಂದು ಪರಮಹಂಸರ ದರ್ಶನ ಮಾಡಿಕೊಂಡು ಹೋಗ್ತಿದ್ದಾನೆ. ಪರಮಹಂಸರು ಬಾಜ್ ಬಜಾರ್ನಲ್ಲಿರ್ತಕ್ಕಂತಹ ಬಲರಾಮನ ಮನೆಗೆ ಬಂದಾಗ ಒಮ್ಮೊಮ್ಮೆ ಆತನನ್ನ ಅಲ್ಲಿಗೆ ಅವರಾಗಿ ಕರೆಸ್ಕೊಳ್ತಿದ್ರು. ಈಗ ಶ್ರೀರಾಮಕೃಷ್ಣರು ಭಕ್ತರಿಗೆ ಹೇಳ್ತಿದ್ದಾರೆ, ಬುದ್ಧದೇವನ ಸಂಬಂಧವಾಗಿ ಬಹಳವಾಗಿ ಕೇಳಿದ್ದೇನೆ. ಆತ ದಶಾವತಾರಗಳಲ್ಲಿ ಒಂದು ಅವತಾರ. ಬ್ರಹ್ಮ ಅಚಲ ಕೂಟಸ್ಥ ನಿಷ್ಕ್ರಿಯ ಬೋಧ ಸ್ವರೂಪ. ಬುದ್ಧಿ ಯಾವಾಗ ಈ ಬೋಧ ಸ್ವರೂಪದಲ್ಲಿ ಲಯವಾಗುತ್ತೋ ಆಗ ಬ್ರಹ್ಮಜ್ಞಾನ ಉಂಟಾಗುತ್ತೆ. ಮನುಷ್ಯ ಬುದ್ಧನಾಗಿ ಬಿಡ್ತಾನೆ. ಬೋಧ ಬುದ್ಧ, ಬೋಧ ಬುದ್ಧ. ಬೋಧ ಅಂದ್ರೆ ಜ್ಞಾನ, ಬುದ್ಧ ಅಂದ್ರೆ ಜ್ಞಾನವಂತ, ಅಂದ್ರೆ ಜ್ಞಾನವೇ ಅವನಾಗಿರ್ತಕ್ಕಂಥವನು. ಶ್ರೀರಾಮಕೃಷ್ಣರು ಬುದ್ಧ ದೇವನ ಸಂಬಂಧವಾಗಿ ಬಹಳವಾಗಿ ಕೇಳಿದ್ದೇನೆ ಅಂತಂದ್ರು. ಮತ್ತು ದಶಾವತಾರಗಳು ಒಂದು ಅವತಾರ ಅಂತ ಹೇಳ್ತಾ ಇದ್ದಾರೆ. ದಕ್ಷಿಣ ಭಾರತದಲ್ಲಿ ಬುದ್ಧನನ್ನ ಅವತಾರ ಅಂತ ಅಷ್ಟಾಗಿ ಪರಿಗಣಿಸ್ತಾ ಇಲ್ಲ. ಉತ್ತರ ಭಾರತದಲ್ಲಿ ಮಾತ್ರ ಇದೆ. ಜಯದೇವ ಕವಿಯ ವರ್ಣನೆಯಲ್ಲಿ ಅದು ನಮಗೆ ಸಿಕ್ಕತ್ತೆ. ಆ ಬುದ್ಧ ಯಾರು? ಬೋಧ ಸ್ವರೂಪಿ. ಬೋಧ ಅಂದ್ರೆ ಜ್ಞಾನ. ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ, ತೋತಾಪುರಿ ಹೇಳ್ತಿದ್ದ ಮನಸ್ಸು ಬುದ್ಧಿಯಲ್ಲಿ ಲಯ ಹೊಂದುತ್ತೆ, ಬುದ್ಧಿ ಬೋಧ ಸ್ವರೂಪದಲ್ಲಿ ಲಯ ಹೊಂದುತ್ತೆ ಅಂತ. ತೋತಾಪುರಿ ಅಂತಂದ್ರೆ ಶ್ರೀರಾಮಕೃಷ್ಣ ಅವನನ್ನು ಕರಿತಾ ಇದ್ದದ್ದು ನ್ಯಾಂಟ ಅಂತ. ನ್ಯಾಂಟ ಅಂದ್ರೆ ಬಟ್ಲೆ. ಅವನಿಗೆ ಮೈ ಮೇಲೆ ಬಟ್ಟೆ ನಿಲ್ತಾ ಇರಲಿಲ್ಲ. ಸಮಾಧಿಸ್ಥ ಪುರುಷ. ಆಗಾಗ ಅದನ್ನ ಸೊಂಟಕ್ಕೆ ಸಿಕ್ಕಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಅವನನ್ನ ಶ್ರೀರಾಮಕೃಷ್ಣರು ನ್ಯಾಂಟ ನ್ಯಾಂಟ ಅಂತ ಕರೀತಾ ಇದ್ರು. ನ್ಯಾಂಟ ಅಂದ್ರೆ ಬಟ್ಲೆ ಮನುಷ್ಯ ಅಂತ ಅರ್ಥ. ಆತ ಹೇಳ್ತಾ ಇದ್ದಂತೆ ಶ್ರೀರಾಮಕೃಷ್ಣರಿಗೆ, ಮನಸ್ಸು ಬುದ್ಧಿಯಲ್ಲಿ ಲಯ ಹೊಂದುತ್ತೆ, ಬುದ್ಧಿ ಬೋಧ ಸ್ವರೂಪದಲ್ಲಿ ಲಯ ಹೊಂದುತ್ತೆ ಅಂತ. ಸಾಧನೆ ಮಾಡ್ತಾ ಮಾಡ್ತಾ ಹೊಂದುವಂತಹದ್ದು, ಸುಮ್ಮನೆ ಹೊಂದೋದಿಲ್ಲ. ಆದ್ರೆ ಸುಮ್ಮನೆ ಕೂಡ ಹೊಂದುತ್ತದ್ದು. ನಾವು ರಾತ್ರಿ ನಿದ್ರೆ ಮಾಡುವಾಗ ಈ ಮನಸ್ಸಿದೆಯಲ್ಲ, ಅದು ಬೋಧ ಸ್ವರೂಪದಲ್ಲೇ ಇರುವಂತಹದ್ದು. ಅದು ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ. ಹೇಗೆ ಅಲ್ಲಿಗೆ ಹೋಗ್ತೇವೆ, ಹೇಗೆ ಅಲ್ಲಿಂದ ಬರ್ತೇವೆ ಅಂತ ಗೊತ್ತಾಗೋದಿಲ್ಲ. ಅದರಿಂದ ನಾವು ಮನೆಗೂ ಮೂರ್ಖರಾಗಿ ಹೊಡೆಯೋದು. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳುದು, ಒಬ್ಬ
ಸಾಧನೆ ಮಾಡ್ತಾ ಎಚ್ಚರವಾಗಿ ಸಾಧನೆ ಮಾಡ್ತಾ ಅವನು ಸಮಾಧಿ ಸ್ಥಿತಿಗೆ ಹೋದ್ರೆ ಹೆಚ್ಚು ಕಡಿಮೆ ಅಥವಾ ನಿದ್ರಾವಸ್ಥೆಗೆ ಹೋದಂತೆಯೇ. ಆದ್ರೆ ಅವನು ವಾಪಸ್ ಬರುವಾಗ ಮಹಾಜ್ಞಾನಿಯಾಗಿರ್ತಾನೆ, ತ್ರಿಕಾಲ ಜ್ಞಾನಿಯಾಗಿರ್ತಾನೆ. ಆದ್ರೆ ಒಬ್ಬ ಮೂರ್ಖ ಅವನು ನಿದ್ರೆಗೆ ಹೋಗುವಾಗ ಅಲ್ಲಿಗೆ ಹೋಗುದವನು. ಈ ಜ್ಞಾನ ಸ್ವರೂಪಿ ಎಲ್ಲಿ ಹೋಗಿರ್ತಾನೋ, ಈ ಜ್ಞಾನಿಯಾಗಿರ್ತಕ್ಕಂಥವನು ಸಮಾಧಿ ಸ್ಥಿತಿಯಲ್ಲಿ ಎಲ್ಲಿ ಹೋಗಿರ್ತಾನೋ, ಈ ಮೂರ್ಖನು ಕೂಡ ಅಲ್ಲಿಗೆ ಹೋಗಿರ್ತಾನೆ. ಆದ್ರೆ ವಾಪಸ್ ಬರುವಾಗ ಮಾತ್ರ ಅವನು ಮೂರ್ಖನಾಗಿ ಹೊಡ್ತಿರ್ತಾನೆ. ಅಷ್ಟೇ ವ್ಯತ್ಯಾಸ ಅಂತ ಹೇಳ್ತಾರೆ. ಆದ್ರಿಂದ ಎಚ್ಚರದ ಮನಸ್ಸಿನಿಂದ ಆ ಸ್ಥಿತಿಗೆ ಹೋಗಬೇಕು ಅಂತ ತಾತ್ಪರ್ಯ. ನಾವು ಎಚ್ಚರದಲ್ಲೂ ನಿದ್ರೆ ಮಾಡ್ತಕ್ಕಂಥವ್ರು, ಅದಕ್ಕೋಸ್ಕರ ಉತ್ಕೃಷ್ಟತೆ ಜಾಗೃತ ಅಂತ ಎರಡು ಶಬ್ದ ಉಪಯೋಗಿಸಲಾಗಿದೆ. ಉತ್ಕೃಷ್ಟ ಅಂದ್ರೆ ಏಳು, ಜಾಗೃತ ಅಂತಂದ್ರೆ ಎಚ್ಚರವಾಗುತ್ತಂತ. ನಾವು ಇಂದ್ರಿಯ ರಾಜ್ಯದಲ್ಲಿ ನಿದ್ರೆ ಮಾಡ್ತಾ ಇದ್ದೇವೆ ಅಂತ ಜ್ಞಾನಿಗಳ ದೃಷ್ಟಿಯಲ್ಲಿ ಸಾಮಾನ್ಯ ಜನರೆಲ್ಲರೂ ಕೂಡ ಇಂದ್ರಿಯ ರಾಜ್ಯದಲ್ಲಿ ವ್ಯವಸ್ಥತಕ್ಕಂಥವರು ಅಂತ ಹೇಳಿದ್ರೆ ನಿದ್ರೆ ಮಾಡ್ತಕ್ಕಂಥವರು ಅಂತ. ನಿದ್ರೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಜ್ಞಾನಿ ಎಚ್ಚೆತ್ತುಕೊಂಡಿರ್ತಾನೆ. ಸಾಮಾನ್ಯ ಜನರು ನಿದ್ರೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಜ್ಞಾನಿ ಎಚ್ಚೆತ್ತಿರ್ತಾನೆ. ಜ್ಞಾನಿ ನಿದ್ರೆ ಮಾಡ್ತಿರ್ತಕ್ಕಂತಹ ಜಾಗದಲ್ಲಿ ಈ ಜೀವಕೋಟಿಗಳು ಎಚ್ಚೆತ್ತುಕೊಂಡಿರುತ್ತವೆ. ಜ್ಞಾನಿ ಇಂದ್ರಿಯ ರಾಜ್ಯದ ವಿಷಯದಲ್ಲಿ ಪಾಲ್ಗೊಂಡಿರ್ತಾನೆ ಅಂತ ನಿದ್ರೆ ಅವನಿಗೆ ಗೊತ್ತೇ ಆಗೋದಿಲ್ಲ. ಇಂದ್ರಿಯ ಪ್ರಪಂಚ ಅಂತ ಹೇಳ್ತಕ್ಕಂಥದ್ದು ಅವನಿಗೆ ಗೊತ್ತೇ ಇರೋದಿಲ್ಲ. ಅಲ್ಲಿ ಈ ಮನುಷ್ಯರು ಪ್ರಾಪಂಚಿಕರು ತರ್ತಕ್ಕಂಥವರು ಜೀವಕೋಟಿಗಳು ಎಚ್ಚೆತ್ತುಕೊಂಡಿರುತ್ತವೆ ಅಂದ್ರೆ ಇಂದ್ರಿಯ ವ್ಯವಹಾರದಲ್ಲಿ ತೊಡಗಿರುತ್ತವೆ ಅಂತ ಅರ್ಥ. ಇಲ್ಲಿ ಆ ಬುದ್ಧ ಸ್ಥಿತಿ ಅಂತ ಹೇಳ್ತಕ್ಕಂಥದ್ದು ಬರೋದು ಯಾವಾಗ ಮನಸ್ಸು ಆ ಜ್ಞಾನದಲ್ಲಿ ಲಯಗೊಂಡಾಗ ಅಂತ. ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಅಹಂ ಅಹಂ ಅನ್ನೋದು ಇರುವವರೆಗೆ ಬ್ರಹ್ಮಜ್ಞಾನ ಉಂಟಾಗುತ್ತೆ. ಬ್ರಹ್ಮಜ್ಞಾನ ದೊರೆತ ನಂತರ ಭಗವಂತನ ದರ್ಶನ ದೊರೆತ ನಂತರ ಮಾತ್ರವೇ ಈ ಅಹಂ ಅಂತ ಅನ್ನೋದು ನಾವು ಹೇಳಿದಾಗೆ ಕೇಳ್ಕೊಂಡಿರುತ್ತೆ. ಇಲ್ದಿದ್ರೆ ಅದು ಹಾಗೆಲ್ಲ ಮಾಡೋದಿಲ್ಲ. ನಾವೇ ನಮ್ಮ ನೆರಳನ್ನ ಹಿಡಿಯೋದಕ್ಕಾಗೋದಿಲ್ಲ. ಆದ್ರೆ ಸೂರ್ಯ ನೆತ್ತಿಯ ಮೇಲೆ ಬಂದಾಗ ಅರ್ಧ ಮೊಳದ ಒಳಗೇ ಆ ನೆರಳಿರುತ್ತೆ. ನೆರಳು ಅಂತಂದ್ರೆ ಅಹಂಕಾರ. ನಮ್ಮ ಅಹಂಕಾರವನ್ನು ನಾವು ಹಿಡಿಯಕ್ಕಾಗೋದಿಲ್ಲ. ಹಿಡಿಯೋಕೆ ಸಾಧ್ಯ ಇದ್ದಿದ್ರೆ ನಮ್ಮ ಹತೋಟಿಗೆ ಗೊತ್ತಿತ್ತು. ಅದು ಹಿಡಿಯಕ್ಕೆ ಸಾಧ್ಯವಾಗುವುದು ಯಾವಾಗ ಅಂತಂದ್ರೆ ದಿವ್ಯ ಜ್ಞಾನ ಉಂಟಾದಾಗ. ಸೂರ್ಯ ನೆತ್ತಿಯ ಮೇಲೆ ಬರಬೇಕು, ಆಗ ನಮ್ಮ ನೆರಳನ್ನು ನಾವು ಹಿಡಿಯಕ್ಕೆ ಸಾಧ್ಯ ಆಗುತ್ತೆ. ಸೂರ್ಯ ದೂರದಲ್ಲಿ ಪಕ್ಕದಲ್ಲಿ ಇತ್ತು ಅಂತ ಹೇಳಿದ್ರೆ ನಮ್ಮ ನೆರಳು ಈ ಕಡೆ ಇರುತ್ತೆ. ನಾವು ಅದರ ಹಿಡಿಯಕ್ಕೆ ಹೋದಷ್ಟು ಅದು ದೂರ ದೂರ ಹೋಗ್ತಾ ಇರುತ್ತೆ. ಯಾವಾಗ ನಾವು ಆ ಸೂರ್ಯ ಅಂತ ಹೇಳ್ತಕ್ಕಂಥ ನಮ್ಮ ನೆತ್ತಿಗೆ ಬರುತ್ತೋ ನಮ್ಮ ಅಹಂಕಾರ ಅಂತ ಹೇಳ್ತಕ್ಕಂಥ ಕಾಲಿನಲ್ಲಿ ಸಿಕ್ಕಿಕೊಂಡು ಒದ್ದಾಡ್ತಾ ಇರ್ತದೆ. ನಾವೇಳ ಕೇಳ್ಕೊಂಡಿರ್ತದೆ ಅಂತ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಆಗ ಒಬ್ಬ ಭಕ್ತ ಕೇಳ್ತಾನೆ, ಭಗವಂತನ ದರ್ಶನ ಅಂತ ಹೇಳ್ತಿರಲ್ಲ, ಅದು ಹೇಗಿರುತ್ತೆ ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನೀನು ನಾಟಕ ನೋಡ್ಲಿಲ್ವೇ? ಪ್ರೇಕ್ಷಕರು ಸುಮ್ಮನೆ ಕುಳಿತುಕೊಂಡು ಪರಸ್ಪರ ಮಾತುಕತೆ ಆಡ್ತಾ ಇರ್ತಾರೆ. ಪರದೆ ಇದ್ದಕ್ಕಿದ್ದ ಹಾಗೆ ಮೇಲಕ್ಕೆ ಹೋಗುತ್ತೆ. ಆಗ ಎಲ್ಲರ ಇಡೀ ಮನಸ್ಸು ಅಭಿನಯದ ಕಡೆಗೆ ಹೋಗುತ್ತೆ. ಬೇರೆ ಯಾವ ಕಡೆಗೂ ದೃಷ್ಟಿ ಹೋಗೋದಿಲ್ಲ. ಸಮಾಧಿಯನ್ನು ಹೊಂದೋದು ಹೀಗೆ. ಮತ್ಯಾವಾಗ ಪರದೆ ಕೆಳಗೆ ಬಿಡುತ್ತೋ ಆಗ ಎಲ್ಲರೂ ಸುತ್ತಮುತ್ತ ದೃಷ್ಟಿ ಹಾಕ್ತಾರೆ. ಅದೇ ರೀತಿ ಮಾಯಾರೂಪದ ಪರದೆ ಬಿದ್ದಾಗ ಮನುಷ್ಯ ಬಹಿರ್ಮುಖನಾಗಿ ಬಿಡ್ತಾನೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಅದು ನಾಟಕದ ಉದಾಹರಣೆ ಕೊಡ್ಬೇಕೇ? ನಮ್ಮ ಈ ಸಭಾಂಗಣದಲ್ಲೇ ಗೊತ್ತಾಗೋದಿಲ್ವೇ? ಪರದೆ ತೆರಿಬೇಕಾದ್ರೆ ಮೊದಲು ಗುಜು 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 ಗುಜು, ಅದೇನು ಸಂಗೀತ ಪ್ರಕಾರ ಹಾಗೆ ಸಂಗೀತ ಪಾಡಿ ಸಂಗೀತ ಗುಜು ಗುಜು ಪಾಡಿ ಗುಜು 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 ಆದ್ರೆ ಎಷ್ಟೋ ವಾಸಿ ಸರಿಯಾಗಿ ಕಳಿಸ್ಕೊಂಡು ಮಾತಾಡ್ತಿರ್ತಾರೆ. ಆದ್ರೆ ಯಾವಾಗ ಪರದೆ ತೆರೆಯಿತು ಎಲ್ಲರ ಗಮನ ಈ ಕಡೆಗೆ ಬಂದ್ಬಿಡುತ್ತೆ ಅಂತ ಅನ್ನೋದನ್ನ ಪ್ರತ್ಯಕ್ಷವಾಗಿ ನೀವೇ ಕಾಣ್ತಾ ಇದ್ದೀರಿ.
ಭಗವಂತನ ಸಾಕ್ಷಾತ್ಕಾರ ಅಂದ್ರೆ ಹೀಗೆ ಅಂತ ಆ ಉದಾಹರಣೆ ಕೊಟ್ಟು ಹೇಳ್ತಾರೆ. ಮಾಯೆಯ ಪರದೆ ತೆರೆದಾಗ ಜೀವ ಸುಮ್ಮನೆ ನೋಡ್ತಾ ಇರುತ್ತೆ. ಅದನ್ನು ಬಿಟ್ಟು ಬೇರೆ ಯಾವುದನ್ನ ಆ ಪರಮಾತ್ಮ ಜ್ಯೋತಿಯನ್ನು ನೋಡೋದು ಬಿಟ್ಟು ಬೇರೆ ಯಾವುದನ್ನು ನೋಡೋದಕ್ಕೆ ಇಷ್ಟಪಡದೇ ಇಲ್ಲ. ಆದ್ರೆ ಮಾಯಮ್ಮ ಹೇಳ್ತಾಳೆ, ಕಾಕ ನೋಡಿ ಕಾಕ ಸಾಕು ಅಂತ ಹೇಳೋ ಮೊದಲೇ ಮುಚ್ಕೊಂಡ್ಬಿಡ್ತಾರೆ. ಮುಚ್ಕೊಂಡ್ಬಿಟ್ಟು ಆಮೇಲೆ ಈಗ ಪರದೆ ಉಪನ್ಯಾಸ ಮುಗಿದ ಮೇಲೆ ಮುಚ್ಕೊಳುತ್ತಲ್ಲ, ಮುಚ್ಕೊಂಡ್ಮೇಲೆ ನೀವೆಲ್ಲ ಏನ್ ಮಾಡ್ತೀರಿ ಅದು ಇದು ಮಾತಾಡ್ಕೊಂಡು ಹೊರಟು ಹೋಗ್ತಿರ್ತೀರಿ. ಮತ್ತೆ ಪ್ರಪಂಚದ ಕಡೆಗೆ ಹೊರಟು ಹೋಗ್ತಿರ್ತೀರಿ. ಹಾಗೆ ಮಾಯೆಯ ಪರದೆ ಮತ್ತೆ ಕವಿಯಿತು ಅಂತಂದ್ರೆ ಯಥಾ ಪ್ರಕಾರ ಸಂಸಾರ. ಆದ್ರೆ ಜ್ಞಾನಿ ಅದೊಂದು ವಿಷಯ ಹಾಗಾಗೋದಿಲ್ಲ. ಯಾವಾಗ ಒಮ್ಮೆ ಜ್ಞಾನ ಉಂಟಾಗುತ್ತೋ ಸಮಾಧಿ ಸ್ಥಿತಿಯಲ್ಲಿ, ಆಮೇಲೆ ಅವನು ಒಂದು ಬಗೆಯ ಸ್ಥಿತಪ್ರಜ್ಞತ್ವದ ಲಕ್ಷಣವನ್ನು ಹೊಂದುತ್ತಾನೆ. ಅವನ ಪ್ರಜ್ಞೆ ಯಾವಾಗಲೂ ಜಾಗೃತವಾಗಿರುತ್ತೆ. ಮಾಯೆಯ ಒಂದು ತೆಳು ಪರದೆ ಅವನ ವಿಷಯದಲ್ಲಿ ಅಡ್ಡವಾಗಿರಬಹುದು. ಅದರಿಂದ ಅವನ ಜ್ಞಾನಕ್ಕೆ ಯಾವ ಬಾಧಕವೂ ಕೂಡ ಉಂಟಾಗುವುದಿಲ್ಲ. ಅದನ್ನು ಶ್ರೀರಾಮಕೃಷ್ಣ ಬೇರೆ ಸಂದರ್ಭದಲ್ಲಿ ಹೇಳಿದ್ದನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಗೆ ತಂದುಕೊಳ್ಬೇಕು. ಈಗ ಶ್ರೀರಾಮಕೃಷ್ಣ ಆ ನರೇಂದ್ರ ವಂದೋಪಾಧ್ಯಾಯ ಅಂತ ಇದನ್ನೆಲ್ಲ ಗುರುತಾಗಿ ನಾವು ಇದ್ದಾನೆ ನೋಡಿದ್ವಲ್ಲ, ಆ ನರೇಂದ್ರ ವಂದೋಪಾಧ್ಯಾಯನಿಗೆ ಹೇಳ್ತಾರೆ, ನೀನು ಬಹಳವಾಗಿ ದೇಶ ಸಂಚಾರ ಮಾಡಿ ಬಂದಿದ್ದೀಯೇ, ಸಾಧುಗಳ ಸಂಬಂಧವಾಗಿ ಏನಾದ್ರೂ ಹೇಳಿ ಸ್ವಲ್ಪ ನೋಡೋಣ. ಸಾಧುಗಳ ಕುರಿತಾಗಿ ಸ್ವಲ್ಪ ಏನಾದ್ರೂ ಹೇಳು ಅಂತ ಕೇಳ್ತಾ ಇದ್ದಾರೆ. ಸಾಧುಗಳು ಅಂತಂದ್ರೆ ಭಗವಂತನ ಕುರಿತಾಗಿ ಚಿಂತಿಸಿದವರು, ಸಂಭಾಷಣೆ ನಡೆಸುವವರು, ಭಗವನ್ಮಯವಾದಂತಹ ಜೀವನ ನಡೆಸುವವರು, ಅವರ ಕುರಿತಾದಂತಹ ಸಮಾಚಾರ ಕೇಳಬೇಕು ಅಂತ ಶ್ರೀರಾಮಕೃಷ್ಣನಿಗೆ ಇಚ್ಛೆ ಆಗುತ್ತೆ. ಈಗ ಅದಕ್ಕೆ ಉತ್ತರ ರೂಪವಾಗಿ ವಂದೋಪಾಧ್ಯಾಯ ನೇರವಾಗಿ ಹೇಳೋದಿಲ್ಲ, ಮಾಸ್ಟರ್ ಹೇಳ್ತಾ ಇದ್ದಾನಲ್ಲ, ಬರಿತಾ ಇದ್ದಾನೆ. ಏನ್ ಬರಿತಾ ಇದ್ದಾನೆ? ಈ ನರೇಂದ್ರ ವಂದೋಪಾಧ್ಯಾಯ ಭೂತಾನ್ ಅಂತ ಅನ್ನೋ ಪ್ರದೇಶದಲ್ಲಿ ಇಬ್ಬರು ಯೋಗಿಗಳನ್ನ ನೋಡಿದ್ದಾರೆ. ಅವರು ಇನ್ನೂ ಅರ್ಧ ಸೇರು ಬೇವಿನ ಎಲೆಯ ರಸ ಕುಡಿತಾ ಇದ್ರು. ಅವರ ವಿಷಯವಾಗಿ ಈಗ ಸ್ವಲ್ಪ ಹೊತ್ತು ಮಾತನಾಡಿದ. ಏನು ಮಾತನಾಡಿದ ಅನ್ನೋದು ಮಾತ್ರ ಬರಲೇ ಇಲ್ಲ. ಅರ್ಧ ಕೆಜಿ ಅರ್ಧ ಸೇರು ಬೇವಿನ ಎಲೆಯ ರಸ ಕುಡಿದಿದ್ದು ಮಾತ್ರ ಮನುಷ್ಯ ಬರ. ಅದನ್ನು ನೋಡ್ಕೊಂಡು ಓಹೋ, ಯೋಗಿ ಆಗಬೇಕಾದ್ರೆ ಅರ್ಧ ಸೇರು ಬೇವಿನ ಎಲೆ ರಸ ಕುಡಿಬೇಕು, ಏನಾದ್ರು ಕುಡಿಯಬೇಕು ಶುರು ಮಾಡ್ತಿತ್ತು. ಅವರು ಯಾವ ತರ ಕುಡ್ಕೊಂಡು ಬಂದ್ರು, ಹೇಗೆ ನಿಧಾನಕ್ಕೆ ಒಂದೊಂದೇ ಕೊಡ್ಕೊಂಡು ಹೇಗೆ ಹೊಟ್ಟೆ ಅಭ್ಯಾಸ ಮಾಡಿ ಆಮೇಲೆ ಅದನ್ನ ಅರ್ಧ ಸೇರು ಕುಡಿಯಲು ಸಾಧ್ಯವಾಯಿತು ಅನ್ನುವ ವಿವರವನ್ನೆಲ್ಲ ಅವನು ಬರೀಲೂ ಇಲ್ಲ, ನಾನು ಯೋಚನೆ ಮಾಡೋದು ಇಲ್ಲ. ಇದ್ದಕ್ಕಿದ್ದಾಗಿ ಯೋಗಿ ಆಗೋಣ ಅಂತ ಆ ಯೋಗಿಗಳು ಕೊಡೋದಿಲ್ಲ ಅಂತ ಇವರು ಕೊಡೋದಿಲ್ಲ ಯೋಗಿಗಳಾಗಿ. ಸ್ವಲ್ಪ ಹೊತ್ತು ಮಾತಾಡಿದಂತೆ ಅಷ್ಟೇ ಬರ್ಬಿಟ್ಟ ಮಹಾಶಯ. ಒಂದಷ್ಟು ವಿವರ ಕೊಡೋದು ಬೇಡವೆ? ಆದ್ರೆ ಕೊಡೋದು ಬೇಡವೆ ಅಂತ ಯಾರನ್ನ ಕೇಳೋದಿಲ್ಲ. ಅಂತೂ ಮುಂದುವರಿಸ್ತಾನ ಅವನೀಗ ಮಹಾಶಯ. ಆ ನರೇಂದ್ರ ವಂದೋಪಾಧ್ಯಾಯ ಒಮ್ಮೆ ನರ್ಮದಾ ತೀರದಲ್ಲಿರತಕ್ಕಂತಹ ಒಬ್ಬ ಸಾಧುವಿನ ಆಶ್ರಮಕ್ಕೆ ಹೋಗಿದ್ದ. ಆ ಸಾಧು ಈ ಪ್ಯಾಂಟ್ ಕೋಟು ಹಾಕೊಂಡಿದ್ದಂತಹ ಈ ಬಂಗಾಳಿ ಬಾಬುವನ್ನು ನೋಡಿ ಹೇಳಿದಂತೆ, ಈತನ ಉಡಿಯಲ್ಲಿ ಚೋರಿ ಇದೆ. ಇದರೆಲ್ಲ ಪುಸ್ತಕ ಓದೋರಿದಾರಲ್ಲ, ಓದ್ಕೊಂಡು ಹೋಗ್ತಾ ಇರ್ತಾರೆ. ಆ ಬಂಗಾಳಿ ಬಾಬುವಿನ ಉಡಿಯಲ್ಲಿ ಚೋರಿ ಇದೆ ಅಂತ ಆ ಸಾಧು ನರ್ಮದಾ ತೀರದ ಸಾಧು ಹೇಳಿದ. ಹಾಗೆ ಅಲ್ಲ, ನಾವು ಯೋಚನೆ ಮಾಡಿದ್ರೆ ತಾನೇ ಏನು ಸಿಗುತ್ತೆ? ಬಹಳ ಕಷ್ಟ ಇದೆ ಅರ್ಥ ಮಾಡ್ಕೊಳ್ಳೋದು. ಇಷ್ಟಿಷ್ಟೇ ಬರೆದಂತಹ ಕೆಲವು ವಿಚಾರಗಳಲ್ಲಿ ಇದೆಯಲ್ಲ, ಇವು ಬಹಳ ಮಟ್ಟಿಗೆ ನಿಷ್ಪ್ರಯೋಜಕ. ನಾವು ಹೇಗಂದ್ರೆ ಹಾಗೆ ಆಲೋಚನೆ ಮಾಡುವಂತಹ ವಿಷಯಗಳು ತಾನೆ. ನಮ್ಮ ಆಲೋಚನೆಗೆ ಬಿಡ್ತು ಅಂತಂದ್ರೆ ನಾವು ಹೇಗಂದ್ರೆ ಹಾಗೆ ಆಲೋಚನೆ ಮಾಡುವುದು ತಾನೆ. ಆದ್ರೆ ಏನು ಅರ್ಥ ಮಾಡ್ಕೊಳ್ಬಹುದು? ಈ ಬಂಗಾಳಿ ಬಾಬುವಿನ ಹುಡಿಯಲ್ಲಿ ಚೂರಿ ಇದೆ ಅಂತ ಆ ಸಾಧು ಹೇಳಿದಂತೆ.
ಇದಕ್ಕೆ ನಾನು ಹೇಳಿದ್ದೆ, ನರೇಂದ್ರ ಬಂದೋಪಾಧ್ಯಾಯ ಸಾಧನೆ ಮಾಡ್ತಾ ಇದ್ದ, ಅವನಿಗೆ ಸಾಧನಾ ಕಾಲದಲ್ಲಿ ಘಂಟಾ ನಿನಾದ ಕೇಳ್ತಾ ಇತ್ತು, ಅದು ಆಧ್ಯಾತ್ಮಿಕ ಪ್ರಗತಿಯ ಲಕ್ಷಣ. ಇವನು ಈ ಬಗೆಯ ಒಂದು ಪ್ರಗತಿಯನ್ನು ಸಾಧಿಸಿದವನು, ಈ ಮಾತು ನೆನಪಿಟ್ಕೊಳ್ಳು ಅಂತ ನಾನು ಆಗ ಹೇಳಿದ್ದು ಇದಕ್ಕೆ. ಈಗ ಇವನು ಒಡೆಯದ ಚೂರಿ ಇದೆ ಅಂತ ಸಾಧು ಹೇಳಿದಾಗ ಅವನ ಆಧ್ಯಾತ್ಮಿಕ ಪ್ರಗತಿಯ ಹಿನ್ನೆಲೆಯಲ್ಲಿ ಈ ಮಾತನ್ನ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಸುಮ್ಮನೆ ಒಡೆಯೋದು ಚೂರಿ ಇದೆ ಅಂತಂದ್ರೆ ಅವನೊಬ್ಬ ಪಿಕ್ ಪಾಕೆಟ್ ಮಾಡುವನು ಅಂತ ಅರ್ಥ ಮಾಡ್ಕೊಳ್ಬಹುದಾಗುತ್ತೆ, ಅಥವಾ ಇನ್ನೊಬ್ಬ ಆತ್ಮರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ತರಹ ಮಾಡಿದ್ದಾನೆ ಅಂತ ಅನ್ಕೊಳ್ಬಹುದಾಗುತ್ತೆ. ಆದ್ರೆ ಈ ಸಾಧನೆ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಅದೆಂತಹ ಚೋರಿ ಅದು, ಅದೆಂತಹ ಚೋರಿ ಅದು ಅಂತಂದ್ರೆ ಅಜ್ಞಾನವನ್ನು ನಾಶ ಮಾಡುವಂತಹ ಚೋರಿ. ಇವನು ಮೋಹಕ್ಕೆ ಒಳಗಾಗ್ತಕ್ಕಂಥವನಲ್ಲ, ಮೋಹವನ್ನು ಕತ್ತರಿಸಬಲ್ಲಂತಹ ಚಾಕುವನ್ನ ಚೋರಿಯನ್ನ ಜೊತೆಯಲ್ಲೇ ಇಟ್ಕೊಂಡಿರ್ತಕ್ಕಂಥವನು ಅಂತ ನಾವು ಹೀಗೆ ಅರ್ಥ ಮಾಡ್ಕೊಳ್ಬಹುದು. ಅದು ಕೊನೆಗೂ ನಾವು ಕೊಟ್ಟ ಅರ್ಥ, ಆತ್ಮಭಾಷೆ ಹೇಳಿಲ್ಲ, ಆ ಸಾಧು ಹೇಳಿಲ್ಲ, ಅಂತೂ ಆ ಹಿನ್ನೆಲೆಯಲ್ಲಿ ಈ ರೀತಿ ಅರ್ಥ ಮಾಡ್ಕೊಳ್ಬಹುದಾಗಿದೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡು, ಯಾರಿಗೆ ಹೇಳ್ತಾ ಇದ್ದಾರೆ? ಆ ನರೇಂದ್ರ ಬಂದೋಪಾಧ್ಯಾಯನಿಗೆ, ನೋಡು, ಸಾಧುಗಳ ಚಿತ್ರವನ್ನ ಮನೆಯಲ್ಲಿ ಇಟ್ಕೊಳ್ಬೇಕು, ಆಗ ಸರ್ವದಾ ಭಗವದ್ ಉದ್ದೀಪನವಾಗುತ್ತೆ. ಭಗವದ್ ಉದ್ದೀಪನ ಅಂತಂದ್ರೆ ಆ ಸಾಧುವಿನ ಚಿತ್ರ ನೋಡಿದ ತಕ್ಷಣ ಇವನು ಬಾಯಿನಲ್ಲಿ ಜಪ ಬಂದ್ಬಿಡುತ್ತೆ. ನಾನು ಎಷ್ಟೋ ಕಡೆ ಸಂಚಾರ ಮಾಡ್ತಾ ಇರ್ತೀನಲ್ಲ, ಎಲ್ಲ ನನ್ನನ್ನು ಬಿಳಿ ನೋಡ್ತಾ ಇರ್ತಾರೆ. ಅವರೆಲ್ಲ ಮೊದಲೇ ಸಲ ಈ ಸನ್ಯಾಸಿಗಳನ್ನು ನೋಡೋದು ಅಂತ ಅರ್ಥ. ಏನ್ ಕೆಲವರು ಬಂದು ಕೈ ಮುಗಿತಾರೆ, ಅವ್ರಿಗೆ ಸ್ವಲ್ಪ ಸಾಧುಗಳನ್ನೆಲ್ಲ ನೋಡಿ ಅಭ್ಯಾಸವಾಗಿದೆ ಅಂತ ಅರ್ಥ. ಇನ್ನು ಕೆಲವರು ಒಂದೇ ಸಮನೆ ಅವ್ರ ತುಟಿ ಅಲ್ಲಾಡ್ತಾ ಇರುತ್ತೆ, ಏನೋ ಶ್ಲೋಕ ಹೇಳ್ತಿರ್ತಾರೆ ಅಥವಾ ಏನೋ ಮಂತ್ರ ಹೇಳ್ತಾ ಇರ್ತಾರೆ, ಅಂದ್ರೆ ಅವರು ಸ್ವಲ್ಪ ಸಾಧನೆ ಮಾಡಿರೋರು ಅಂತ ಅರ್ಥ. ಈ ಕಾವಿ ಬಣ್ಣದ ಬಟ್ಟೆಯನ್ನ ಕಂಡಾಗ ಅವರಿಗೆ ಆ ಒಂದು ಉದ್ದೀಪನ ಉಂಟಾಗುತ್ತೆ, ಮನಸ್ಸಿನಲ್ಲಿ ಭಗವದ್ಭಾವ ಜಾಗೃತವಾಗಿಬಿಡುತ್ತೆ. ಉದ್ದೀಪನವಾಗುತ್ತದೆ, ಜಾಗೃತವಾಗುವುದು, ಭಗವದ್ ಉದ್ದೀಪನವಾಗಿಬಿಡುತ್ತೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಆಗ ಬಂದೋಪಾಧ್ಯಾಯ ಹೇಳ್ತಾನೆ, ನಿಮ್ಮ ಭಾವಚಿತ್ರವನ್ನು ಮನೆಯಲ್ಲಿ ಇಟ್ಟಿದ್ದೇನೆ, ಜೊತೆಗೆ ಬೆಟ್ಟದಲ್ಲಿ ವಾಸಿಸ್ತಾ ಇದ್ದಂತ ಒಬ್ಬ ಸಾಧುವಿನಂತೂ ಕೂಡ ಆತ ಅದರಲ್ಲಿ ಗಾಂಜಾದ ಚಿಲುಮೆಯನ್ನ ರೂಪಿಸ್ತಾ ಇದ್ದಾನೆ. ನೋಡಿ, ಬೆಟ್ಟದ ಮೇಲಿರ್ತಕ್ಕಂಥ ಒಬ್ಬ ಸಾಧುವಂತೆ ಅವನ ಚಿತ್ರವನ್ನು ಇಟ್ಕೊಂಡಿದ್ದಾನಂತೆ. ಆ ಚಿತ್ರದಲ್ಲಿ ಅವನು ಆ ಬೆಟ್ಟದ ಸಾಧು ಏನ್ ಮಾಡ್ತಾ ಇದ್ದಾನಂತೆ, ಗಾಂಜಾದ ಚಿಲುಮೆಗೆ ಬೆಂಕಿ ಹಚ್ತಾ, ಅಂದ್ರೆ ಸೇದೋದಕ್ಕೆ ತಯಾರು ಮಾಡಿಕೊಡ್ತಾ ಇದ್ದಾನಂತೆ. ದಕ್ಷಿಣ ಭಾರತದವರಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ, ಉತ್ತರ ಭಾರತದವರಿಗೆ ಅರ್ಥ ಆಗುತ್ತೆ. ಗಾಂಜಾ ಸೇಕ್ತಾ 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 ಒಂದು ಬಗೆಯ ಮತ್ತು ಬರುತ್ತೆ. ಆ ಮತ್ ಬರ್ತದೆ ಗೊತ್ತಾದ ಕೂಡಲೇ ಗಾಂಜಾದ ಕೊಳವೆನ ಆ ಕಡೆ ಬಿಡ್ತಾನವನು, ಈಗ ಕೂತ್ ಬಿಡ್ತಾನೆ. ಆ ಮತ್ತಿನ ಸಹಾಯವನ್ನು ತೆಗೆದುಕೊಂಡು ಧ್ಯಾನಸ್ಥನಾಗ್ತಾನೆ, ಬಳಿಕ ಒಂದು ಮತ್ತನಾಗ್ತಾನೆ. ಈ ಗಾಂಜಾವನ್ನ ಧ್ಯಾನಕ್ಕೆ ಬಹಳ ಬೇಗ ಏಕಾಗ್ರತೆಯನ್ನು ಸಿದ್ಧಿಸಿಕೊಳ್ಳೋದಕ್ಕೋಸ್ಕರ ಅವರು ಉಪಯೋಗಿಸ್ಕೊಳ್ತಾರೆ. ಆದ್ರೆ ಇದ್ದಕ್ಕಿದ್ದಂತೆ ಗಾಂಜಾಕ್ಕೆ ಕೈ ಹಾಕ್ಬಿಟ್ರೆ ಅವನ ಕತೆ ಶೋಚನೀಯವಾಗಿರುತ್ತೆ. ಸಾಧನೆ ಮಾಡಿ ಮನಸ್ಸನ್ನು ಹತೋಟಿಗೆ ತಂದುಕೊಂಡು ಆಮೇಲೆ ಅದರ ಸಹಾಯವನ್ನು ಕೂಡ ಪಡೆಯಬೇಕಾಗುತ್ತೆ. ಚಳಿ ದೇಶ, ಹಿಮಾಲಯ ಪರ್ವತ ಚಳಿ ಪ್ರದೇಶ, ಇದ್ದಕ್ಕಿದ್ದಂತೆ ಮನಸ್ಸು ಬಿಸಿಯಾಗೋದಿಲ್ಲ, ಶರೀರ ಬಿಸಿಯಾಗೋದಿಲ್ಲ. ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಸಹಾಯಕ್ಕೆ ಉಪಯೋಗಿಸ್ಕೊಳ್ತಾರೆ. ಆದ್ರೆ ಹೆಚ್ಚಿನವರು ಗಾಂಜಾ ಸಾಧುಗಳೇ ಆಗಿಬಿಟ್ಟಿರ್ತಾರೆ, ಅವರ ವಿಚಾರ ಬೇರೆ. ಆದ್ರೆ ಇಲ್ಲಿ ಇವನು ಈ ಬಗ್ಗೆ ಚಿತ್ರವನ್ನು ಇಟ್ಕೊಂಡಿದ್ದಾನೆ ಅಂದ್ರೆ ಏನಂತ, ಶ್ರೀರಾಮಕೃಷ್ಣ ಹೇಳಿದ್ರು ಭಗವದ್ ಉದ್ದೀಪನ ಮಾಡಿಬಿಡುತ್ತೆ ಆ ತರ ಚಿತ್ರಗಳನ್ನು ಇಟ್ಕೊಂಡ್ರೆ ಅಂತ ಹೇಳಿದ್ರೆ ಅವನು ಈ ಚಿತ್ರವನ್ನು ಹೇಳ್ತಾ ಇದ್ದಾನೆ. ಇಲ್ಲಿ ಭಗವದ್ ಉದ್ದೀಪನ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಗಾಂಜಾ ಸೇವನೆ ಮಾಡಿ ಅವನು ಧ್ಯಾನಸ್ಥನಾಗ್ತಾನೆ, ತನ್ನ ಮೂಲಕ ಅವನು ಭಗವನ್ಮಯನಾಗ್ತಾನೆ ಅಂತನ್ನೋದನ್ನ ಆ ಚಿತ್ರ ಸೂಚಿಸುತ್ತೆ ಅಂತ ತಾತ್ಪರ್ಯ. ಈಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಅದು ನಿಜ. ಸಾಧುಗಳ ಚಿತ್ರವನ್ನ ನೋಡಿದ್ರೆ ಉದ್ದೀಪನ ಉಂಟಾಗ್ಬಿಡುತ್ತೆ. ಇದು
ಕೃತಕ ಸೀತಾಫಲದ ಹಣ್ಣನ್ನು ನೋಡಿದ್ರೆ ನಿಜವಾದ ಸೀತಾಫಲದ ಹಣ್ಣಿನ ನೆನಪಾಗೋದಿಲ್ವೇ? ಹಾಗೆ ಯುವತಿಯನ್ನು ನೋಡಿದ್ರೆ ಜನರಲ್ಲಿ ಭೌಮದ ಉತ್ಪಾದನೆ ಆಗುದಿಲ್ವೇ? ಹಾಗೆ ಈ ಕಾರಣದಿಂದಲೇ ನಾನು ಹೇಳ್ತಿರೋದು ಸರ್ವದಾ ಸಾಧು ಸಂಘ ಅವಶ್ಯಕ ಅಂತ. ಸಾಧು ಸಂಘ ಮನಸ್ಸಿಗೆ ಭಗವದ್ ಭಾವ ಬರಬೇಕಾದ್ರೆ ನೋಡ್ಬೇಕು. ಸಾಧುವಿನ ಬಳಿಗೆ ಹೋಗ್ಬೇಕಾಗಿಲ್ಲ, ಮಾತಾಡ್ಬೇಕಾಗಿಲ್ಲ, ಎಲ್ಲೋ ದೂರದಲ್ಲಿ ದರ್ಶನ ಮಾಡಿದ್ರೆ ಸಾಕು. ಅಷ್ಟರ ಮಟ್ಟಿಗೆ ಅದು ನಮ್ಮ ಮನಸ್ಸಿನಲ್ಲಿ ಸಾತ್ವಿಕ ಪ್ರಭಾವವನ್ನು ಬೀರುತ್ತೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಬಳಿಕ ಆ ವಂದ್ಯೋಪಾಧ್ಯಾಯನಿಗೆ ಹೇಳ್ತಾ ಇದ್ದಾರೆ, ನೋಡು, ಸಂಸಾರದ ಬೇಗೆಯ ರುಚಿ ನಿನಗಾಗಲೇ ಉಂಟಾಗಿದೆ. ಭೋಗ ಬೇಕೆಂದ್ರೆ ಬೇಗೆ. ಹದ್ದಿನ ಬಾಯಲ್ಲಿ ಎಲ್ಲಿವರೆಗೆ ಮೀನಿತ್ತು ಅಲ್ಲಿವರೆಗೆ ಕಾಗೆಗಳು ಗುಂಪಾಗಿ ಬಂದು ಅದನ್ನ ಕಾಡಿಸ್ತಾ ಇದ್ವು. ಗೊತ್ತಾಯ್ತಾ? ಭೋಗ ಅನುಭವಿಸ್ಬೇಕು, ಜೊತೆಗೆ ಯೋಚನೆ ಮಾಡಬೇಕು ಅದೆಷ್ಟು ಮಟ್ಟಿಗೆ ನಮಗೆ ಸುಖವನ್ನು ಕೊಡುತ್ತೆ ಅಂತ. ಬಹಳ ಕ್ಷಣಿಕ ಅಂತ ಬಿಟ್ಟು ಬಿಡಬೇಕು ಅಂತ ತಾತ್ಪರ್ಯ ಶ್ರೀರಾಮಕೃಷ್ಣ ಮಾತಿನ ಅಭಿಪ್ರಾಯ. ಮದುವೆ ಅಂತ ಹೇಳ್ತಕ್ಕಂಥದ್ದು ಷೋಡಶ ಸಂಸ್ಕಾರಗಳಲ್ಲಿ ಒಂದು ಅಂತ ನಮ್ಮ ಹಿಂದೂ ಧರ್ಮ ಹೇಳುತ್ತೆ. ಜೀವಕ್ಕೆ ಸಂಸ್ಕಾರ ಆಗ್ಬೇಕು, ಒಂದು ಅನುಭವ ಆಗ್ಬೇಕು. ಈ ವೈವಾಹಿಕ ಜೀವನ ಅಂತ ಹೇಳ್ತಕ್ಕಂಥದ್ದು ಒಂದು ವಿಶಿಷ್ಟವಾದಂತಹ ಅನುಭವ ಮಾಡಿಕೊಡುತ್ತೆ. ಆ ಅನುಭವ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಟೊಳ್ಳು ಅಂತ ಆ ಜೀವಕ್ಕೆ ಅನುಭವಕ್ಕೆ ಬರಬೇಕು. ಅದರ ಟೊಳ್ಳುತನ ಅನುಭವಕ್ಕೆ ಬರಬೇಕು. ಅದು ಯೋಚನೆ ಮಾಡ್ತಾ ಮಾಡ್ತಾ ಆ ಭೋಗವನ್ನು ಅನುಭವಿಸ್ಬೇಕು. ಆ ಯೋಚನೆ ಮಾಡ್ತಾ ಮಾಡ್ತಾ ಭೋಗವನ್ನು ಅನುಭವಿಸಿದ್ರೆ ಮಾತ್ರ ಅದರ ಟೊಳ್ಳುತನ ಗೊತ್ತಾಗುತ್ತೆ. ಇಲ್ಲಿದ್ರೆ ಅಭ್ಯಾಸವಾಗಿ ಹೋಗ್ಬಿಡುತ್ತೆ. ಅವನ ಬಿದ್ದಿರ್ತಾನಲ್ಲೇ ಕೊನೆಗೂ ಕೂಡ. ಭೋಗ ಅಂದ್ರೆ ಬೇಗೆ ಎಂತ ಶಬ್ದ ಉಪಯೋಗಿಸ್ತಾರೆ ನೋಡಿ. ಸಂಸಾರದ ಇದನ್ನ ಹೇಳ್ಕೊಡ್ಬೇಕೆ? ಬೇಗೆ ಉಂಟೆ ಅಂತ ಕೇಳಬೇಕೆ? ಆ ಬೇಗೆಯಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಬಾಯಿರ್ತಕ್ಕಂಥ ಮೀನನ್ನು ಬಿಟ್ಬಿಡ್ಬೇಕಾಗುತ್ತೆ. ಅದೇ ಉದಾಹರಣೆ ನಿಮ್ಗೆಲ್ಲ ಗೊತ್ತಿದೆ, ಯಾಕೆ ಗೊತ್ತಿದೆ, ನೆನಪು ಮಾಡ್ಕೊಡ್ಬೇಕು. ಕಾಗೆಗಳು ತಂದ್ರೆ ಚಿಂತೆ ತಾಪತ್ರೆಗಳು ಕೇವಲ ಒಂದು ಚೂರು ಸುಖಕ್ಕೋಸ್ಕರ ಹೆಣ್ಣನ್ನು ಗಂಡನ್ನು ಹೆಣ್ಣು ತಂದ್ಕೊಂಡ್ರೆ ಸಾಕು. ಚಿಂತೆಗಳು ಹೇಳ್ತಕ್ಕಂಥ ಕಾಗೆಗಳೆಲ್ಲ ಬಂದು ಮುತ್ತಿಕೊಳ್ಳುತ್ತದೆ. ಯಾವಾಗ ಆ ಭೋಗದ ಒಂದು ಅಭಿಲಾಷೆಯನ್ನು ನಾವು ಬಿಟ್ಟು ಬಿಡ್ತೇವೋ ಆಗ ಕಾಗೆಗಳೆಲ್ಲ ದೂರ ಆಗ್ಬಿಡುತ್ತೆ ಅಂತಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ. ಬಳಿಕ ಹೇಳ್ತಾರೆ, ಸಾಧು ಸಂಘದಿಂದ ಶಾಂತಿ ದೊರೆಯುತ್ತೆ. ಅಂದ್ರೆ ನಿಜವಾದ ಅರ್ಥದಲ್ಲಿ ಸಾಧುಗಳಾಗಬೇಕು ಅಂತ ಅನ್ನೋದು ಬಹಳ ಮುಖ್ಯ. ಅವನು ಭಗವದ್ ಭಾವದಲ್ಲಿ ಇರಬೇಕು ಅಂತ ಹೇಳ್ತಕ್ಕಂಥದ್ದು ಮುಖ್ಯ. ಆ ಭಗವದ್ ಭಾವ ಅಂತ ಹೇಳ್ತಕ್ಕಂಥದ್ದು ಅವನ ಶರೀರದಲ್ಲಿ ಓತಪ್ರೋತವಾಗಿ ಇರಬೇಕಾಗತ್ತೆ. ವೈಬ್ರೇಷನ್ ಅಂತ ಒಂದು ಮಾತಿದೆ, ಸ್ಪಂದನ. ಒಬ್ಬ ದುಷ್ಟನ ಜೊತೆ ಸುಮ್ಮನೆ ನಿಲ್ಲಿ ಏನೋ ಒಂಥರ ಮುಳ್ಳು ಚುಚ್ಚಿದ ಹಾಗೆ ಅನುಭವ. ಅಥವಾ ಒಬ್ಬ ಸಜ್ಜನ ಜೊತೆಗೆ ಸುಮ್ಮನೆ ಇರಿ, ಏನೋ ಒಂದು ಮಲ್ಲಿಗೆ ಹೂವಿನ ಜೊತೆಯಲ್ಲಿ ಇದ್ದಂತೆ ಅನುಭವ. ಎಳೆಯ ಮಕ್ಕಳ ಜೊತೆಲಿ ಇರಿ ಎಂತ ಅನುಭವ ಆಗುತ್ತೆ ನೋಡಿ. ಆಮೇಲೆ ರೋಗಿಯ ಜೊತೆಲಿರಿ, ಯಾವ ಬಗೆಯ ಅನುಭವ ಆಗುತ್ತೆ ನೋಡಿ. ಆಮೇಲೆ ಕಿವಿ ಹೊರಿತಕ್ಕಂಥ ಮುದುಕನ ಜೊತೆಯಲ್ಲಿ ಎಲ್ಲ ಮುದುಕರು ಆಗಿರೋದಿಲ್ಲ. ಹೇಳ್ತಕ್ಕಂಥ ಮುದುಕರು ಕೆಲವರೆಲ್ಲ ಇರ್ತಾರೆ. ಅಲ್ಲಿ ಮತ್ತೊಬ್ರು ಮತ್ತೆ ಕೊರಿತಾ ಇರ್ತಾರಲ್ಲ, ಅವ್ರ ಜೊತೆ ಇರಿ, ಆಗ ಗೊತ್ತಾಗುತ್ತೆ. ವೈಬ್ರೇಷನ್ ಅಂತಂದ್ರೆ ಅದೇನೆ ಸ್ಪಂದನ. ಅದರಿಂದ ಒಳ್ಳೊಳ್ಳೆಯ ಸಾಧುಗಳನ್ನು ಪತ್ತೆ ಹಚ್ಚಿ ಇಟ್ಕೊಂಡಿರ್ಬೇಕು. ಅವರ ಸಂಪರ್ಕದಿಂದ ಶಾಂತಿಯನ್ನು ಅನುಭವಿಸಬೇಕು. ಬಳಿಕ ಹೇಳ್ತಾರೆ, ಮೊಸಳೆ ಬಹಳ ಹೊತ್ತಿನವರೆಗೆ ನೀರಿನಲ್ಲಿರುತ್ತೆ. ಒಮ್ಮೊಮ್ಮೆ ನೀರಿನ ಮೇಲಕ್ಕೆ ಬರುತ್ತೆ ಉಸಿರಾಡೋದಕ್ಕೆ. ಆಗ ದೊಡ್ಡ ಉಸಿರನ್ನು ಬಿಟ್ಟು ಅನ್ನತ್ತೆ, ಸದ್ಯ ಬದುಕಿದ್ರಪ್ಪ ಅಂತ. ನೀರೊಳಗೆ ಇರುತ್ತೆ ಮೊಸಳೆ, ಮತ್ತೆ ಉಸಿರಿಗಾಗಿ ಮೇಲೆ ಬರುತ್ತೆ ಅಂತ ಹೇಳಿದಾಗೆ ಸಂಸಾರದಲ್ಲೇ ಇರುತ್ತಾರೆ ಜನ. ಮಧ್ಯೆ ಸಾಧು ದರ್ಶನ ಮಾಡಿಕೊಂಡು ಆಗಾಗ ಹೊಸ ಉಸಿರನ್ನು ಪಡ್ಕೊಂಡು ಹೋಗ್ಬೇಕು ಅಂತ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಆಗ ನಟ ಹೇಳ್ತಾನೆ, ಭಾಷೆ ಇದೆ, ನೀವು
ಭೋಗದ ವಿಷಯವಾಗಿ ಹೇಳಿದ್ರಲ್ಲ, ಅದು ಖಂಡಿತ ಸತ್ಯ. ಭೋಗದ ವಿಷಯವಾಗಿ ಏನ್ ಹೇಳಿದ್ರು? ಭೋಗ ಆದ್ರೆ ಬೇಗ ಅಂತ ಹೇಳಿದ್ರಲ್ಲ, ಅದು ಖಂಡಿತ ಸತ್ಯ ಅಂತ ಹೇಳ್ತಾ ಇದ್ದಾನೆ ಅವನು. ಅವನೇನು ಹೇಳೋದು? ನಮ್ಮನ್ನೆಲ್ಲ ಕೇಳಿದ್ರೆ ನಾವು ಹೇಳೋದಿಲ್ವೇ? ಇರ್ಲಿ, ಅವನಂತೂ ಹೇಳ ಖಂಡಿತ ಸತ್ಯ ಅಂತ. ಭಗವಂತನನ್ನ ಭೋಗ ಸುಖಕ್ಕಾಗಿ ಪ್ರಾರ್ಥನೆ ಮಾಡಿದ್ದೆ ಆದ್ರೆ, ನಟ ಹೇಳ್ತಕ್ಕಂಥ ಮಾತಿದು, ಭಗವಂತನನ್ನ ಭೋಗ ಸುಖಕ್ಕಾಗಿ ಪ್ರಾರ್ಥನೆ ಮಾಡಿದ್ದೆ ಆದ್ರೆ ಕೊನೆಗೆ ಅನೇಕ ವಿಪತ್ತುಗಳಿಗೆ ಒಳಗಾಗಬೇಕಾಗತ್ತೆ. ಮನಸ್ಸಿನಲ್ಲಿ ಎಷ್ಟೊಂದು ವಿಧದ ಕಾಮನೆ, ವಾಸನೆ ಉಂಟಾಗುತ್ತವೆ. ಆದ್ರೆ ಅವುಗಳಲ್ಲಿ ಎಲ್ಲವೂ ಶ್ರೇಯಸ್ಕರವಾದದ್ದೇನಲ್ಲ. ಭಗವಂತ ಕಲ್ಪತರು, ಆತನನ್ನ ಏನ್ ಕೇಳಿದ್ರು ಅದು ದೊರೆತು ಬಿಡುತ್ತೆ. ಒಬ್ಬನಿಗೆ ಭಾವನೆ ಬಂತು, ಭಗವಂತ ಕಲ್ಪತರು ತಾನೆ, ಹಾಗಾದ್ರೆ ನೋಡೋಣ ಈಗ ಹುಲಿ ಬರುತ್ತೀಯ ಅಂತ ಹುಲಿಯ ಚಿಂತನೆ ಮಾಡಿದೊಡನೆಯೇ ಹುಲಿ ಬಂದೇ ಬಿಟ್ಟು ಆತನ ತಿಂದೇ ಬಿಟ್ಟು ಅಂತ ಶ್ರೀರಾಮಕೃಷ್ಣ ಹೇಳಿದ ಕಥೆಯನ್ನ ಈ ನಟ ಅವರಿಗೆ ಒಪ್ಪಿಸಿದ. ಕಲ್ಪತರು ಪರಮಾತ್ಮ, ಕಲ್ಪಿಸಿದ್ನೆಲ್ಲ ಕೊಡ್ತಕ್ಕಂಥವನು ಅಂತ ಅರ್ಥ. ಕಾಮಧೇನು ಪರಮಾತ್ಮ, ಕರೆದದ್ದನ್ನೆಲ್ಲ ಪಡಿತಕ್ಕಂಥ, ಕರೆದು ಪಡೆದುಕೊಳ್ಬಹುದಾದಂತಹ. ಆದ್ರೆ ಏನನ್ನು ನಾವು ಪಡ್ಕೊಳ್ತೇವೆ? ನಾವು ಈ ಪ್ರಪಂಚದ ಯಾವುದೇ ವಸ್ತುವನ್ನು ಪಡ್ಕೊಳ್ಳಿ, ಹೆಣ್ಣು, ಹೊನ್ನು, ಮಣ್ಣು, ಮೂರೇ ತಾನೆ. ಅದಕ್ಕಿಂತ ದೊಡ್ಡ ಯಾವುದಿದೆ ಈ ಜಗತ್ತಿನಲ್ಲಿ? ಹೆಣ್ಣು ಅಂತ ಹೇಳಿದ್ರೆ ಹೆಣ್ಣೆ ಅಲ್ಲ, ಹೆಣ್ಣು ಗಂಡು ಅಂತ ಇಟ್ಕೊಂಡಿದ್ದೀನಿ. ಅದನ್ನೇನಾದ್ರೂ ಬೇಕು ಅಂತ ಅಪೇಕ್ಷೆ ಪಟ್ಟು ಪರಮಾತ್ಮನಿಂದಲೇ ಪಡ್ಕೊಳ್ಳಿ, ದುಃಖ ಮಾತ್ರ ತಪ್ಪಿದ್ದಲ್ಲ ಅಂತ ನಾವು ಮಾತನ್ನ ಇಲ್ಲಿ ನಟ ಹೇಳ್ತಾ ಇದ್ದಾನೆ. ನಟ ಭಗವಂತನಿಂದಲೇ ಪಡ್ಕೊಂಡ್ರು ಕೂಡ ಯಾವುದು ಈ ಹೆಣ್ಣು ಹೊನ್ನು ಮಣ್ಣನ್ನ ಸುಖ ಮಾತ್ರ ಸ್ವಪ್ನ. ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ತಾಪತ್ರಗಳೆಲ್ಲ ಬರಲೇಬೇಕು. ಅಷ್ಟ್ಯಾಕೆ ಹೇಳ್ತೀರಿ? ಮನೆ ಬಿಟ್ಟು ಸನ್ಯಾಸಿ ಮಠ ಕಟ್ಕೊಳ್ತಾರೆ, ಆಮೇಲೆ ಆ ಮಠ ಎಷ್ಟು ಮಠಗಳಲ್ಲಿ ಸನ್ಯಾಸಿಗಳು ಒದ್ದಾಡ್ತಾ ಇದ್ದಾರೆ ಗೊತ್ತೇನೋ? ಆಶ್ಚರ್ಯವಾಗುತ್ತೆ. ನಾನು ಈ ನಡುವೆ ಸನ್ಯಾಸ ಧರ್ಮದ ಪರಮ ಚರಮ ಸ್ಥಿತಿ ಯಾವುದಪ್ಪ ಅಂದ್ರೆ ಅಲತ್ ನಿರಂಜನ್ ಆಗಿ ಒಬ್ಬನೇ ಇರುವಂತಹದ್ದು. ಕೃತಯುಗದಲ್ಲಿ ಸನ್ಯಾಸಿಗಳು ಹಾಗಿರ್ತಿದ್ರು ಅಂತ ಮಾತು ಬರುತ್ತೆ. ಶಂಕರಾಚಾರ್ಯರು ಬಂದು ಮಠ ಸಂಸ್ಥಾಪನೆ ಮಾಡಿದರು. ಅದಕ್ಕಿಂತ ಮೊದಲು ಶುರು ಮಾಡಿದವನು ಬುದ್ಧ. ಹೀಗೆ ಸನ್ಯಾಸಿಗಳ ಸಂಘವೊಂದು ಪ್ರಾರಂಭ ಆಯಿತು. ಪ್ರತಿಯೊಂದು ಸಂಘದಲ್ಲೂ ಕೂಡ ಒಂದಲ್ಲ ಒಂದು ತೊಂದರೆ. ಅಲ್ಲಿ ಸಂಸಾರದ ಬೇಗೆ, ಈ ಮಠಗಳ ಬೇಗೆ ತಪ್ಪಲೇ ಇಲ್ಲ. ಈಗೇನಪ್ಪ ಅಂತ ನಾನು ಬಹಳ ಆಲೋಚನೆ ಮಾಡಿದೆ. ಮಾಡಿ 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 ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಝೇಂಡ ಮೃಗದೋಪಾದಿಯಲ್ಲಿ ಸನ್ಯಾಸಿ ಏಕ್ಲಾ ಚಲೋ ಭಾಯ್, ಏಕ್ಲಾ ಚಲೋ ಭಾಯ್. ಓ ಸನ್ಯಾಸಿ, ಘೇಂಡ ಮೃಗದಂತೆ, ಘೇಂಡ ಮೃಗ ಎಂದೆಂದಿಗೂ ಕೂಡ ಗುಂಪಾಗಿರ್ತಕ್ಕಂಥದ್ದೇ ಅಲ್ಲ. ಸ್ವಲ್ಪ ಸಿಂಹವು ಕೂಡ ಹಾಗೇನೆ, ಅದು ಒಂದೊಂದೇ ಸುಮ್ಮನೆ ಹೀಗೆ ಸಂಚಾರ ಮಾಡ್ತಾ ಇರುತ್ತೆ. ಆ ರೀತಿಯಲ್ಲಿ ನೀನು ಸಂಚರಿಸು, ನಿಷ್ಪ್ರಹನಾಗಿ, ನಿರಾಸಕ್ತನಾಗಿ, ಅಸಂಗನಾಗಿ ಸುಮ್ಮನೆ ಸಂಚಾರ ಮಾಡ್ತಾ ಈ ಪ್ರಾರಬ್ಧಮಯವಾದಂತಹ ಶರೀರ ಬಿದ್ದು ಹೋಗುವವರೆಗೆ ಸಂಚರಿಸುತ್ತಾ ಇರುವುದು ಅದು ಸನ್ಯಾಸ ಧರ್ಮ. ಏಳು ಸಾಧುವೆ, ಹಾಡು ಚಾಡಿಯ ಹಾಡನ್ನು ಹಾಡಿ ನಿಂದೆಚ್ಚರಿಸು ಮಲಗಿಯ ನಮ್ಮ ಈ ತಾಯಿನಾಡನ್ನ ಎಚ್ಚರಿಸತಕ್ಕಂಥ ಒಂದು ವಿಶಿಷ್ಟವಾದ ಪವಿತ್ರ ಕಾರ್ಯವನ್ನು ಕೊಡ್ತಾ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸಂಚರಿಸು ಊರಿಂದೂರಿಗೆ ಅಂತ. ಊರಿಂದೂರಿಗೆ ಸಂಚರಿಸುತ್ತಾ ಅಲ್ಲಲ್ಲಿ ಇರತಕ್ಕಂತಹ ಜನರ ಅಜ್ಞಾನವನ್ನು ಹೋಗಲಾಡಿಸುತ್ತಾ ಎಲ್ಲೆಲ್ಲೂ ಕೂಡ ತೀವಟಿಕೆಯಾಗಿ ಸಂಚರಿಸುತ್ತಾ ಇರು ಅಂತ ಅನ್ನೋ ಮಾತನ್ನ ಹೇಳ್ತಾರೆ.
ಯಾತಕ್ಕೆ ಆ ಮಾತ್ರ ಹೇಳಿದೆ ಅಂತ ಹೇಳಿದ್ರೆ, ಸಂಕಲ್ಪ, ಆಸೆ ಇಂಥದ್ದೊಂದು ಬೇಕು ಅಂತ ನಾವು ಪರಮಾತ್ಮನನ್ನೇ ಬೇಡಿಕೊಂಡ್ರು ಕೂಡ ಸಂಕಟ ತಪ್ಪಿದ್ದಲ್ಲ ಅಂತ ಆ ಶ್ರೀರಾಮಕೃಷ್ಣ ಮಾತನ್ನೇ ನಟ ಹೇಳಿ ಆ ನಟ ಪುನರಾವರ್ತನೆ ಮಾಡಿದ್ರಲ್ಲ, ಅದಕ್ಕೆ ಅಕ್ಕಿ ಹೇಳ್ತಾ ಇದ್ದೀನಿ. ಶ್ರೀರಾಮಕೃಷ್ಣ ಹೇಳ್ತಾರೆ, ಹೌದು ನಿಜ, ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಹೊಲಿ ಬರುತ್ತೆ ಅಂತ, ಹೊಲಿ ಬರುತ್ತೆ ಅಂತ ಜ್ಞಾಪಕ ಇಟ್ಕೊಳ್ಬೇಕು. ಹೊಲಿ ಬರುತ್ತೆ ಅಂತ ಜ್ಞಾಪಕ ಇಟ್ಕೊಳ್ಬೇಕು. ನಾನು ಇನ್ನೇನ್ ತಾನೇ ಹೇಳಿ, ಭಗವಂತನ ಕಡೆಗೆ ಮನಸ್ಸಿಡು, ಆತನನ್ನು ಎಂದಿಗೂ ಮರಿಬೇಡ. ಸರಳ ಹೃದಯದಿಂದ ಆತನನ್ನು ಕರೆದ್ರೆ ಆತ ತನ್ನ ದರ್ಶನವನ್ನ ಕೊಟ್ಟೇ ಕೊಡ್ತಾನೆ. ಒಂದು ವಿಷಯ, ನಾಟಕದ ಕೊನೆಯಲ್ಲಿ ಏನಾದರೂ ಭಗವಂತನ ವಿಷಯವಾಗಿ ಹಾಡಿ ಅದನ್ನ ಕೊನೆ ಮಾಡಿ. ಹಾಗೆ ಮಾಡಿದ್ದೆ ಆದ್ರೆ ನಟರು, ಹಾಡುವವರು, ಪ್ರೇಕ್ಷಕರು ಎಲ್ಲರೂ ಭಗವತ್ ಚಿಂತನೆ ಮಾಡ್ತಾ ಮಾಡ್ತಾ ಮನೆಗೆ ಹಿಂದಿರ್ತಾರೆ ಅಂತ ಆ ನಟನಿಗೆ ಒಂದು ಹೊಸ ಸಲಹೆ ಕೊಡ್ತಾ ಇದ್ದಾರೆ. ನಾಟಕದ ಅಂತ್ಯದಲ್ಲಿ ಮಂಗಳಮಯನಾದಂತಹ ಭಗವಂತನ ನಾಮಸ್ಮರಣೆ ಮಾಡಿ ಒಂದು ಹಾಡನ್ನು ಹೇಳಿ ಕಳಿಸ್ಕೊಡು ಅಂತ ಹೇಳ್ತಾ ಇದ್ದಾರೆ. ಎಂತ ಅದ್ಭುತವಾದಂತಹ ಸಲಹೆ ನೋಡಿ. ಯಾತಕ್ಕಂತೆ ನಾಟಕ ಪೂರ್ತಿ ನೋಡಿ ಮನೆಗೆ ಹೋಗುವ ಹೊತ್ತಿಗೆ ಭಗವತ್ ಚಿಂತನೆಯಲ್ಲೇ ಮನೆಗೆ ಹೋಗ್ಬೇಕಂತೆ ಅವರು. ನಟ ಪರಮಹಂಸರಿಗೆ ನಮಸ್ಕರಿಸಿ ಹೊರಟು ಹೋದ. ಈಗ ಇಬ್ಬರು ಭಕ್ತಿಯರು ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡ್ತಾ ಇದ್ದಾರೆ. ಉಪವಾಸದಿಂದ ಇದ್ದುಕೊಂಡು ಪರಮಹಂಸರ ದರ್ಶನ ಮಾಡೋದಕ್ಕೆ ಬಂದಿದ್ದಾರೆ. ಅವರಿಬ್ಬರು ಅತ್ತಿಗೆ ನಾದಿನಿಯರು, ಇಬ್ಬರು ಸೋದರರ ಪತ್ನಿಯರು. ವಯಸ್ಸು 22, 23 ಇರಬೇಕು. ಇಬ್ಬರು ಮಕ್ಕಳ ತಾಯಿಯರಾಗಿದ್ದಾರೆ. ತಲೆಗೆ ಮುಸ್ಕು ಹಾಕೊಂಡಿದ್ದಾರೆ. ತಲೆಗೆ ಮುಸ್ಕು ಹಾಕೊಂಡಿದ್ದಾರೆ ಬಂಗಾಳಿ ಸಂಪ್ರದಾಯ, ನೆನಪಿಟ್ಕೊಡಿ. ಮದುವೆಯಲ್ಲ, ಈ ಕಡೆ ಮದುವೆಯಲ್ಲಿ ಮಾತ್ರ ಹಾಕೊಳ್ಳುವಂತ ಅಲ್ಲ, ಹಾಗಲ್ಲ, ಎಲ್ಲರೂ ಕೂಡ ಹಾಕೊಳ್ಬೇಕು. ಘೋಷ, ಅರ್ಧ ಘೋಷ, ತಲೆಗೆ ಮುಸುಕು ಹಾಕೊಂಡಿದ್ದಾರೆ ಅಂತ ಮಾತಮಾಷೆ ಅಷ್ಟು ಹೇಳಿ ಬಳಿಕ ಶ್ರೀರಾಮಕೃಷ್ಣರು ಭಕ್ತಿಯರಿಗೆ ಹೇಳ್ತಾ ಇದ್ದಾರಂತೆ, ನೋಡಿ ನೀವು ಶಿವ ಪೂಜೆ ಮಾಡಿ. ಪೂಜೆಯನ್ನು ಹೇಗೆ ಮಾಡುವುದು ಅಂತಂದ್ರೆ ನಿತ್ಯ ಕರ್ಮ ಅಂತ ಹೆಸರಿನ ಪುಸ್ತಕ ಇದೆ, ಅದನ್ನು ಅನುಸರಿಸಿ ಮಾಡಿ. ಭಗವಂತನ ಪೂಜೆ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗ್ತಕ್ಕಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳೋದಕ್ಕೆ ಬಹಳ ಸಮಯ ಹಿಡಿಯುತ್ತೆ. ಹೂವು ಕೊಯ್ಯೋದು, ಚಂದನ ತಯಾರಿಸಿಕೊಳ್ಳೋದು, ಪೂಜಾ ಸಾಮಗ್ರಿಗಳನ್ನ ಬೆಳಗಿಕೊಳ್ಳೋದು, ನೈವೇದ್ಯಕ್ಕೆ ಸಿದ್ಧತೆ ಮಾಡಿಕೊಳ್ಳೋದು, ಇದೇ ಮೊದಲಾದ ಕೆಲಸಗಳನ್ನ ಮಾಡಿಕೊಳ್ಬೇಕಾಗತ್ತೆ. ಆದ್ರೆ ಹಾಗೆ ಮಾಡುವಾಗಲೆಲ್ಲ ಮನಸ್ಸು ಭಗವಂತನ ಕಡೆಗೆ ಹರಿತಿರುತ್ತೆ. ಹೀನ ಬುದ್ಧಿ, ಕೋಪ, ದ್ವೇಷ ಇವೆಲ್ಲ ತೊಲಗಿ ಹೋಗುತ್ತವೆ. ನೀವಿಬ್ರು ಮಾತುಕತೆಗಳನ್ನ ಆಡುವಾಗ ಭಗವಂತನ ವಿಷಯವಾಗಿ ಮಾತಾಡಬೇಡಿ. ಭಕ್ತರಿಗೆ ಶ್ರೀರಾಮಕೃಷ್ಣ ಕೊಟ್ಟಂತ ಸಲಹೆ, ಶಿವಪೂಜೆ, ಅವರು ಶಿವಭಕ್ತರು ಅಂತ ಕಾಣುತ್ತೆ, ಅದಕ್ಕೋಸ್ಕರ ಶಿವಪೂಜೆ ಮಾಡಿ ಅಂತ ಹೇಳಿದ್ರು. ಕೃಷ್ಣ ಭಕ್ತಿಯರಾಗಿದ್ರೆ ಕೃಷ್ಣ ಪೂಜೆ ಮಾಡಿ ಅಂತ ಹೇಳ್ತಿದ್ರು, ರಾಮ ಭಕ್ತಿಯರಾಗಿದ್ರೆ ರಾಮ ಪೂಜೆ ಮಾಡಿ ಅಂತ ಹೇಳ್ತಿದ್ರು. ಇಲ್ಲಿ ಅವರು ಶಿವಭಕ್ತರು, ಆ ಕಡೆ ಶಾಕ್ತರು ಇರ್ತಾರೆ, ವಿಶೇಷವಾಗಿ ಶೈವರು, ಶಾಕ್ತರು. ಆದ್ರೆ ಏನ್ ಹೇಳ್ತಿದ್ದಾರೆ, ಪೂಜೆ ಬಗೆ ಬಗೆಯ ಕಾರ್ಯಗಳಿಂದ ಕೂಡಿದಂತಹದ್ದು. ಹೂ ಕೊಯ್ಯೋದ್ರಿಂದ ಹಿಡಿದು, ಪಾತ್ರೆ ಬೆಳ್ಕೊಳ್ಳೋದ್ರಿಂದ ಹಿಡಿದು, ನೈವೇದ್ಯ ಮಾಡೋದ್ರಿಂದ ಹಿಡಿದು ಹಲವಾರು ಕಾರ್ಯಕಲಾಪಗಳಿಂದ ಕೂಡಿದ್ದು ಈ ಪೂಜೆ. ಆದ್ರೆ ಎಷ್ಟು ಲಾಭವಿದೆ ಅಂತಂದ್ರೆ ಮನಸ್ಸು ಭಗವಂತನ ಕಡೆ ಹೋಗುತ್ತೆ ಅಂತ. ಹೋಗುವಾಗ ಇದು ಭಗವಂತನಿಗೋಸ್ಕರ, ಇದು ಒಳ್ಳೆ ಹೂವು ಹಾಕ್ಬೇಕು, ಸಾಮಾನ್ಯ ಹೂಗಳನ್ನೆಲ್ಲ ಆ ಕಡೆ ಹಾಕಿ ಬಿಡ್ಬೇಕು, ನಮ್ ದೇವರು ಬಹಳ ಒಳ್ಳೆ ಹೂವೆ ಹಾಕ್ಬೇಕು, ಈ ರೀತಿ ನಮ್ ದೇವರು ದೊಡ್ಡ ಒಂದು ಭಾವ ಅಲ್ಲಿ ಇರುತ್ತೆ. ಹೀಗೆಲ್ಲ ಕಾರ್ಯಗಳು ಕೂಡ ಆ ಭಗವದ್ ಭಾವ ಇರುತ್ತೆ ಅಂತ ನಮ್ಮ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ಬಳಿಕ ಹೇಳ್ತಾರೆ, ಹೀನ ಬುದ್ಧಿ, ಕೋಪ, ದ್ವೇಷ ಇವೆಲ್ಲ ತೊಲಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟೋ ಮಟ್ಟಿಗೆ ಸತ್ಯವೋ ಸುಳ್ಳೋ ಅಂತದನ್ನ ವರ್ಷಗಟ್ಟಲೆ ಪೂಜೆ ಮಾಡುವವರಿಂದ ನಾವು ತಿಳ್ಕೊಳ್ಬೇಕು. ಬಳಿಕ ಹೇಳ್ತಾರೆ, ಮುಖ್ಯವಾಗಿ ಮಾಡಬೇಕಾದ್ದೇನು ಅಂತಂದ್ರೆ ಹೇಗಾದ್ರೂ ಮಾಡಿ ಮನಸ್ಸನ್ನ ಭಗವಂತನ ಕಡೆಗೆ ತಿರುಗಿಸ್ಬೇಕು. ಒಮ್ಮೆಯೂ ಆತನನ್ನ ಮರಿಬಾರದು. ಅದು ತೈಲಧಾರೆಯಂತೆ ಅವಿಚ್ಛಿನ್ನವಾಗಿರಬೇಕು. ತೈಲಧಾರೆ ಮಾತಾಡಿದ್ರು
ಯೋಗದ ಮಾತಿದು, ಧ್ಯಾನದ ಮಾತಿದು. ಧ್ಯಾನ ಅಂತಂದ್ರೆ ಹೇಗೆ? ಮನಸ್ಸು ಒಂದು ಪಾತ್ರೆಯಿಂದ ತೈಲವನ್ನ ಇನ್ನೊಂದು ಪಾತ್ರೆಗೆ ಸುರಿಯುವಾಗ ಹೇಗೆ ಅವಿಚ್ಛಿನ್ನವಾಗಿ ಹರಿದು ಬರುತ್ತೋ ಅದೇ ರೀತಿಯಲ್ಲಿ ಮನಸ್ಸು ಭಗವಂತನ ಕಡೆಗೆ ಹರಿದ್ರೆ ಅದು ಧ್ಯಾನ ಅಂತ. ಇಲ್ಲಿ ಭಗವಂತನ ಸ್ಮರಣೆಯೇ ಧ್ಯಾನ. ಅದ್ರ ಹೇಳ್ತಾ ಇದ್ದಾರೆ ಹೇಗಿರ್ಬೇಕಂತೆ? ತೈಲಧಾರಿಯಂತೆ ಅವಿಚ್ಛಿನ್ನವಾಗಿರ್ಬೇಕು, ತುಂಡು ತುಂಡಾಗಬಾರದು. ಒಂದು ಇಟ್ಟಿಗೆಯನ್ನೇ ಆಗಲಿ, ಒಂದು ಕಲ್ಲನ್ನೇ ಆಗಲಿ ಅದೇ ಭಗವಂತ ಅಂತ ಭಾವಿಸಿ ಶ್ರದ್ಧಾಭಕ್ತಿಯಿಂದ ಪೂಜಿಸುವುದಾದ್ರೆ ಅದರಿಂದಲೇ ಭಗವಂತನ ಕೃಪೆಯಿಂದ ಆತನ ದರ್ಶನ ದೊರೆತು ಬಿಡುತ್ತೆ. ಇಟ್ಟಿಗೆ ಸಾಕಂತೆ, ಇಟ್ಟಿಗೆ. ಅದಕ್ಕೆ ಪಾಂಡುರಂಗ ಅಲ್ಲಿ ಇಟ್ಟಿಗೆ ಮೇಲೆ ನಿಂತಿದ್ದು, ನನ್ಗೆ ಸಾಕು, ಇಷ್ಟೇ ಸಾಕು ಅಂತ. ಇಟ್ಟಿಗೆಯನ್ನೇ ಸಾಕು. ಶ್ರೀರಾಮಕೃಷ್ಣ ಇಟ್ಟಿಗೆಯನ್ನು ಇಟ್ಕೊಂಡು ಪೂಜೆ ಮಾಡಬಹುದಂತೆ. ಆ ವಿಗ್ರಹ ಆಗಬೇಕು, ಈ ವಿಗ್ರಹ ಆಗಬೇಕು, ವಿಗ್ರಹ ಚಲಿಸ್ತಾ ಇರಬೇಕು, ಅದಕ್ಕೆ ಬಗ್ಗೆ ಬಗ್ಗೆ ಅಲಂಕಾರ, ಇಟ್ಟಿಗೆ ಅಲಂಕಾರ ಮಾಡಿ ಹೂವು ಹಾಕಿದ್ರೆ ಸಾಕು, ಒಳ್ಳೆ ಹೂ ಹಾಕಿ. ಯಾಕೆ ದೇವರು ಅಂತ ಮಾಡಿದ್ದು. ಒಂದು ಕಲ್ಲು, ಒಂದು ಇಟ್ಟಿಗೆನ ಇಟ್ಕೊಂಡು ಪೂಜೆ ಮಾಡಿ ಭಗವಂತನ ಸಾಕ್ಷಾತ್ಕಾರ ಮಾಡಬಹುದು ಅಂತ ಹೇಳ್ಕೊಳ್ತಾ ಇದ್ದಾರೆ. ಇದನ್ನ ಕನಿಷ್ಠ ಬಂದವರಾದರೂ ಮರಿಬಹುದ, ಈಗ ಬಂದವರಾದರೂ ಮರಿಬಾರ್ದಪ್ಪ. ಇಂತಹ ಅದ್ಭುತವಾದ ಮಾತನ್ನು ನಾವೆಲ್ಲರೂ ಕೇಳೋಕೆ ಸಾಧ್ಯವೇ ಇಲ್ಲ, ಎಲ್ಲೂ ಸಾಧ್ಯವೇ ಇಲ್ಲ. ಆದ್ರಿಂದ ಯಾವುದೇ ಬಗೆಯಿಂದ ಮನುಷ್ಯರು ಪೂಜೆ ಮಾಡಲಿ, ಅಲ್ಲಿ ನಾವು ಅವರ ಶ್ರದ್ಧೆಯನ್ನ ನಾವು ಗುರುತಿಸಲೇಬೇಕು. ಅಲ್ಲಿ ಅಲಂಕಾರ ಚೆನ್ನಾಗಿಲ್ಲ, ದೇವರ ವಿಗ್ರಹ ಚೆನ್ನಾಗಿಲ್ಲ, ಈ ದೇವರು ಚೆನ್ನಾಗಿಲ್ಲ, ಆ ದೇವರು ಚೆನ್ನಾಗಿಲ್ಲ, ಅಲ್ಲಿ ಗಲೀಜು, ಇಲ್ಲಿ ಹಾಗಿದೆ, ಇಲ್ಲಿ ಹೀಗಿದೆ, ಏನು ಹೇಳ್ಕೊಳ್ಬಾರ್ದು. ನಾವು ಕೇವಲ ಅಲ್ಲಿರ್ತಕ್ಕಂಥ ಶ್ರದ್ಧೆಯಿಂದ ಮಾತ್ರ ಗುರುತಿಸಬೇಕು, ಗಮನಿಸಬೇಕು ಅಂತನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಕಲ್ತ್ಕೊಳ್ಬೇಕು. ಬಳಿಕ ಹೇಳ್ತಾರೆ ಆ ಭಕ್ತಿಗರಿಗೆ ಈಗ ತಾನೇ ಹೇಳಿದ್ನಲ್ಲ ಶಿವ ಪೂಜೆ ವಿಷಯವಾಗಿ ಇವನ್ನೆಲ್ಲ ಮಾಡಬೇಕು. ನನಗೆ ಹೇಳಿದ್ನಲ್ಲ ಅದನ್ನ ಮಾಡಬೇಕು. ಒಮ್ಮೆ ಮನಸ್ಸು ಪರಿಪಕ್ವವಾಯಿತು ಅಂತಂದ್ರೆ ಬಳಿಕ ಹೆಚ್ಚು ಕಾಲ ಪೂಜೆ ಪುರಸ್ಕಾರಗಳಿಂದ ಮಾಡಬೇಕಾಗೋದಿಲ್ಲ. ಆಗ ಯಾವಾಗಲೂ ಮನಸ್ಸು ಯೋಗ ಮುಖವಾಗಿರುತ್ತೆ, ಸರ್ವದಾ ಸ್ಮರಣ ಮನನ ನಡೆದುಕೊಂಡೇ ಹೋಗ್ತಿರುತ್ತೆ, ಮನಸ್ಸಿನಲ್ಲಿ ಆ ಭಗವದ್ ಭಾವನೆಯೇ ಇರುತ್ತೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಆಗ ಅದಕ್ಕೆ ಹೇಳ್ತಾರೆ ನಮಗೇನಾದ್ರೂ ಸ್ವಲ್ಪ ಉಪದೇಶ ಕೊಡೋದಿಲ್ವೇ ಅಂತ. ಉಪದೇಶ ಅಂತಂದ್ರೆ ಇಲ್ಲಿವರೆಗೆ ಕೊಟ್ಟಿದ್ದಲ್ಲ ಉಪದೇಶ ಅಲ್ವೇ? ಆ ಉಪದೇಶ ಅಲ್ಲ, ಮಂತ್ರೋಪದೇಶದ ಮಾತು. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ ನಾನು ಯಾರಿಗೂ ಮಂತ್ರೋಪದೇಶ ಮಾಡ್ತಾ ಇಲ್ಲ. ಮಂತ್ರೋಪದೇಶ ಮಾಡಿದ್ದೆ ಆದ್ರೆ ಶಿಷ್ಯನ ಪಾಪಗಳನ್ನೆಲ್ಲ ಹಂಚ್ಕೊಳ್ಬೇಕಾಗುತ್ತೆ. ಭಗವತಿ ನನ್ನನ್ನ ಬಾಲಕನ ಅವಸ್ಥೆಯಲ್ಲಿ ಇಟ್ಟಿದ್ದಾರೆ. ಸದ್ಯಕ್ಕೆ ನೀವು ನಾನು ತಿಳಿಸಿದಂತೆ ಶಿವಪೂಜೆ ಮಾಡಿ ಸಾಕು, ಹಾಗಾದ್ರೆ ಇಲ್ಲಿ ಬರ್ತೀರಿ. ಮುಂದೆ ಭಗವಂತನ ಇಚ್ಛೆಯಂತೆ ಏನಾಗಬೇಕು ಅದಾಗುತ್ತೆ. ಸ್ನಾನ ಜಾತ್ರೆ ದಿನ ಮತ್ತೆ ಇಲ್ಲಿಗೆ ಬರೋದಕ್ಕೆ ಪ್ರಯತ್ನ ಮಾಡಿ. ಮನೆಯಲ್ಲಿ ಭಗವಂತ ನಾಮ ಮಾಡಬೇಕು ಅಂತನ್ನೋದಾಗಿ ನಾನು ನಿಮ್ಗೆ ತಿಳಿಸಿದ್ನಲ್ಲ, ನೀವು ಹಾಗೆ ಮಾಡ್ತಾ ಇದ್ದೀರೇನೋ ಅಂತ ಹೇಳ್ತಾರೆ. ಹೌದು ಮಾಡ್ತಿದ್ದೇವೆ ಅಂತ ಶ್ರದ್ಧಾವಂತ ಭಕ್ತಿ ಕಾಣುತ್ತೆ. ಹೇಳ್ತಾ ಇದ್ದಾರೆ ಪ್ರಯತ್ನ ಮಾಡ್ಕೊಂಡು ಬರ್ತಾ ಇದ್ದಾರಂತೆ. ಇಲ್ಲಿ ಮೊದಲು ಹೇಳಿದ್ರಲ್ಲ ನಾನು ಯಾರಿಗೂ ಮಂತ್ರೋಪದೇಶ ಮಾಡ್ತಿಲ್ಲ ಅಂತಂದ್ಬಿಟ್ರು. ಯಾರಿಗೂ ಮಾಡ್ತಿಲ್ಲ ಅಂದ್ರೆ ಏನಂತ? ನರೇಂದ್ರನಿಗೆ ಮಾಡ್ಲಿಲ್ವೇ? ನರೇಂದ್ರಾದಿ ಯುವಕರಿಗೆಲ್ಲ ಮಾಡ್ಲಿಲ್ವೇ ಮಂತ್ರೋಪದೇಶ? ಹೇಳಿದ್ರ ನಾವು ವಾಕ್ಯವನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಶಬ್ದ ಅರ್ಥ ಮಾಡ್ಕೋಬಾರ್ದಲ್ಲಿ. ಯಾರಿಗಂದ್ರೆ ಅವರಿಗೂ ಮಾಡ್ತಾ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕು. ಯಾರಿಗಂದ್ರೆ ಅವ್ರು ಮಾಡಿದ್ರೆ ಆ ಶಿಷ್ಯನ ಪಾಪಗಳನ್ನೆಲ್ಲ ಹೊಂದ್ಕೊಳ್ಬೇಕಾಗುತ್ತೆ. ಎಷ್ಟೊಂದು ಹೊಂದ್ಕೊಳ್ಳೋದು. ಮತ್ತೆ ನನ್ನನ್ನ ಮಗುವಿನ ಉಪಾಧಿಯಲ್ಲಿ ಇಟ್ಟಿದ್ದಾಳೆ ಅಂದ್ರೆ ಜಗನ್ಮಾತೆ ಏನ್ ಹೇಳ್ತಾರೋ ಆ ಪ್ರಕಾರ ಮಾಡ್ಕೊಂಡು ಹೋಗ್ತಕ್ಕಂಥವ್ರು ನಾನು ಅಂತ ಹೇಳ್ತಾ ಬಳಿಕ ಏನ್ ಹೇಳ್ತಾರೆ, ಸದ್ಯಕ್ಕೆ ನೀವು ನಾನು ತಿಳಿಸಿರುವಂತೆ ಶಿವಪೂಜೆ ಮಾಡಿ ಮತ್ತೆ ಆಗಾಗ ಇಲ್ಲಿ ಬರ್ತೀರಿ. ಮುಂದೆ ಭಗವಂತನ ಇಚ್ಛೆಯಂತೆ ಏನಾಗಬೇಕು ಅದಾಗುತ್ತೆ. ಇಲ್ಲಿದೆ ಸ್ವಾರಸ್ಯ. ಮುಂದೆ ಭಗವಂತನ ಇಚ್ಛೆಯಿಂದ ನಾನು ಮಂತ್ರದೀಕ್ಷೆ ಕೊಡ್ತೀನಿ ಅಂತ ತಾತ್ಪರ್ಯ ಅದರದ್ದು. ಶಿವಪೂಜೆ ಮಾಡ್ತಾ 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 ಅವ್ರ ಪಾಪದ ಭಾರ ಅಂತ ಹೇಳ್ತಕ್ಕಂಥ ಎಷ್ಟೋ ಹೊಟ್ಟೋಗ್ಬಿಟ್ಟಿರುತ್ತೆ. ಆಗ ಈ ಗುರುವಿನ ಬಳಿಗೆ ಬಂದಾಗ ಮಂತ್ರದೀಕ್ಷೆಯನ್ನು ಕೊಟ್ಟಾಗ ಅದು ತತ್ಕ್ಷಣವೇ ಫಲ ಕೊಡೋದಕ್ಕೆ ಪ್ರಾರಂಭವಾಗುತ್ತೆ. ಅದಕ್ಕೆ ಸುಲಭ ಮಾರ್ಗವನ್ನ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಅದರಿಂದ ಸಾಧು ವಾಕ್ಯದಲ್ಲಿ ಗುರು ವಾಕ್ಯದಲ್ಲಿ ವಿಶ್ವಾಸ ಇರಬೇಕಾದ್ರೆ ಬಹಳ ಮುಖ್ಯ ಅಂತ
ಶ್ರದ್ಧಾ ಶ್ರದ್ಧಾ ಅಂತಂದ್ರೇನು? ಗುರು ವಾಕ್ಯೇಶು ವಿಶ್ವಾಸ ಶ್ರದ್ಧಾ ಅಂತ ಕರೆಯಲಾಗಿದೆ. ಹೇಳಿದ್ರೆ ಹಾಗೆ ಮಾಡ್ಕೊಂಡು ಬರ್ತಕ್ಕಂಥ. ಆಗ ಗುರು ಆ ಶಿಷ್ಯರಲ್ಲಿ ಏನೇನು ಪರಿವರ್ತನೆ ಎಲ್ಲ ಕಾಲಕ್ರಮದಲ್ಲೇ ಆಗಬೇಕು ಅಂತ ಇರ್ತಾನೋ ಅದೆಲ್ಲ ಅರ್ಥ ಬಂದಿರುತ್ತೆ. ಪರಿವರ್ತನೆ, ಆಧ್ಯಾತ್ಮಿಕ ಶುದ್ಧಿ, ಚಿತ್ತಶುದ್ಧಿ, ಆಧ್ಯಾತ್ಮಿಕ ಶರೀರ, ಪಾಪನಾಶ, ಕ್ಲೇಶನಾಶ, ಸಂಸ್ಕಾರನಾಶ, ವಾಸನಾಕ್ಷಯ, ಇಂಥವುಗಳೆಲ್ಲ ಆಗ್ತಾ ಇರ್ತವೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾಕೆ ಬಂದ್ರಿ? ಊಟ ಮಾಡಿ ಬರಬೇಕು. ಹೆಂಗಸರೆಲ್ಲರೂ ಭಗವತಿಯ ಒಂದೊಂದು ರೂಪದಿಂದ ಅವರು ಕಷ್ಟಪಡೋದನ್ನ ನಾನು ನೋಡ್ಲಾರೆ. ನೀವೆಲ್ಲರೂ ಭಗವತಿಯ ಒಂದೊಂದು ರೂಪ. ಇನ್ನು ಮುಂದೆ ಊಟ ಮಾಡ್ಕೊಂಡು ಬನ್ನಿ, ಆನಂದದಿಂದಿರಿ. ಮಾಸ್ತಮಾಶಯ ಬರೀತಾನೆ. ಹೀಗೆ ಹೇಳಿ ಪರಮಹಂಸರು ರಾಮ್ಲಾಲ್ನಿಗೆ ಸಂಜ್ಞೆ ಮಾಡಿದರು. ಆ ಭಕ್ತಿಯರಿಗೆ ಉಪಾಹಾರ ಕೊಡುವ ಹಾಗೆ ಫಲಹಾರಿಣಿ ದೇವಿಗೆ ಅರ್ಪಿಸಿದ್ದಂತಹ ಹಣ್ಣು ಹಂಪಲುಗಳೇ ಮೊದಲಾದವುಗಳ ಪ್ರಸಾದ ಆ ಭಕ್ತಿಯರಿಗೆ ಈಗ ಬರೀತು ಅಂತ ಬರೀತಾನೆ ಮಾಸ್ತಮಾಶಯ. ಶ್ರೀರಾಮಕೃಷ್ಣರು ಉಪವಾಸ ಮಾಡ್ಕೊಂಡು ಮುಂದಕ್ಕೆ ಅದು ಮಾಡಬೇಡಿ, ಇನ್ಮೇಲೆ ಊಟ ಮಾಡ್ಕೊಂಡು ಬನ್ನಿ ಅಂತ ಸುಮ್ಮನಿರ್ಲಿಲ್ಲ. ತಕ್ಷಣ ಒಳಗಡೆ ಇದ್ದಂತಹ ಪ್ರಸಾದವನ್ನು ತರಿಸಿ ತಿನ್ನಿಸ್ತಾರೆ. ಹೆಂಗಸರೆಲ್ಲರೂ ಭಗವತಿಯ ಒಂದೊಂದು ರೂಪವಾದ್ರಿಂದ ಅವರು ಕಷ್ಟಪಡೋದನ್ನ ನಾನು ನೋಡ್ಲಾರೆ ಅಂತ ಹೇಳಿದ್ರು. ಸ್ವಯಂ ಶ್ರೀರಾಮಕೃಷ್ಣನ ಕಾಳಿ ಅಂತ ಕರೀತಾರೆ ಶ್ರೀಮಾತೆ ಶಾರದಾ ದೇವಿಯವರು. ಅವರ ಕಾಳಿ ಅಂತ ಕೂಡ ಪರಿಗಣಿಸಲಾಗಿದೆ. ಸರ್ವದೇವಿ ದೇವಿ ಸ್ವರೂಪ ಅಂತ ಕೂಡ ತಿಳಿಯಲಾಗಿದೆ. ಅವರು ಆ ಸ್ತ್ರೀಯರ ಮೇಲೆ ಎಂಥ ಒಂದು ಭಾವನೆಯನ್ನು ತಾಳಿದ್ದಾರೆ. ಸ್ತ್ರೀಯರೆಲ್ಲ ಯಾಕೆ ಕಷ್ಟಪಡೋದು? ಇಂಥ ಶ್ರೀರಾಮಕೃಷ್ಣನ ಪಡೆದಂತಹ ಸ್ತ್ರೀಯರು ಕಷ್ಟಪಡಬೇಕಿದೆ ಅನ್ನೋ ಮಾತು ಇಲ್ಲಿ ಎಷ್ಟು ಚೆನ್ನಾಗಿ ವ್ಯಕ್ತವಾಗುತ್ತೆ. ಈಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಈಗ ನೀವು ಒಂದು ಸ್ವಲ್ಪ ಉಪಹಾರ ಮಾಡಿದ್ರಿ, ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಯಿತು. ಹೆಂಗಸರು ಉಪವಾಸದಿರೋದನ್ನ ನಾನು ಕಣ್ಣಿನ ನೋಡ್ಲಾರೆ ಅಂತ ಮತ್ತೊಮ್ಮೆ ಹೇಳ್ತಾರೆ. ಈಗ ನನಗೆ ಸಮಾಧಾನ ಆಯಿತು. ಏನ್ ಮಾತಿದೆ, ಏನ್ ಭಾವನೆ ಇದೆ. ಆದ್ರಿಂದ ಯಾರೇ ಭಕ್ತರಾಗಲಿ ಅವರ ಮನೆಗೆ ಇನ್ನೊಬ್ಬ ಭಕ್ತ ಅಥವಾ ಭಕ್ತಿ ಬಂದ್ರೆ ಬರೀ ಬಟ್ಟೆಲಿ ಕಳಿಸ್ಬಾರ್ದು, ಕಿಂಚಿತ್ತಾದ್ರೂ ಪ್ರಸಾದ ಕೊಟ್ಟೆ ಕಳಿಸ್ಬೇಕು. ಆಗ ಶ್ರೀರಾಮಕೃಷ್ಣ ಏನ್ ಆನಂದ ಆಗುತ್ತೆ. ನಾನು ಮಿಂಚಿನ ಒಂದು ಪುಸ್ತಕ ಬರೆದೇನೆ. ನನಗೆ ಶ್ರೀರಾಮಕೃಷ್ಣ ಅನ್ನದಾನಾಶ್ರಮ ಅಂತ ಒಂದು ಸಂಸ್ಥಾಪನೆ ಮಾಡಬೇಕು ಅಂತ ಇಚ್ಛೆ ಇದೆ ಅಂತ. ಮಾಡೋದಿಲ್ಲ, ವಿಚಾರ ಬೇರೆ. ಅವೆಲ್ಲ ಊರಿಗೆ ಹೇಳ್ಕೊಂಡ್ಬಿಡ್ತಾರೆ. ಅನ್ನದಾನಾಶ್ರಮ ಮಾಡ್ತಾನೆ. ಅದರ ಅರ್ಥ ಏನು ಅಂತಂದ್ರೆ, ಒಳಗಡೆ ವೈಶ್ವಾನರ ರೂಪಿಯಾದಂತಹ ಪರಮಾತ್ಮ ಅದನ್ನು ಊಟ ಮಾಡೋದು, ಆನಂದ ಪಡ್ತಾನೆ, ತತ್ಕ್ಷಣವೇ ಆನಂದ ಪಡ್ತಾನೆ. ಹಾಗೆ ಆನಂದ ಪಡಲಿಕ್ಕೆ ಇದೊಂದು ಒಳ್ಳೆ ದಾರಿ. ಮಾಸ್ತಮಾಶಯ ಬರೀತಾನೆ, ಗಂಟೆ ಸಾಯಂಕಾಲ 5 ಪರಮಹಂಸರು ಶಿವ ದೇವಾಲಯಗಳ ಹಂತಗಳ ಮೇಲೆ ಕುಳಿತಿದ್ದಾರೆ. ಮೆಟ್ಲ ಮೇಲೆ ಹತ್ತಿರದಲ್ಲಿ ಅದರಸೇನ, ಡಾಕ್ಟರ್ ನಿತಾಯಿ, ಮಾಸ್ಟರ್ ಮಾಶಯ ಇವರೇ ಮೊದಲಾದ ಭಕ್ತರು ಕುಳಿತಿದ್ದಾರೆ. ಶ್ರೀರಾಮಕೃಷ್ಣ ಭಕ್ತರಿಗೆ ಹೇಳ್ತಾ ಇದ್ದಾರೆ, ನೋಡಿ ನನ್ನ ಸ್ವಭಾವ ಬದಲಾವಣೆ ಹೊಂದ್ತಾ ಇದೆ. ಪರಮಹಂಸರು ಈಗ ಏನೋ ಒಂದು ರಹಸ್ಯ ವಿಷಯ ತಿಳಿಸಬೇಕು ಅನ್ನೋದಾಗಿ ಒಂದು ಹಂತ ಕೆಳಗೆ ಬಂದು ಭಕ್ತರ ಹತ್ರ ಕುಳಿತುಕೊಂಡಿದ್ದಾರೆ. ಆಧ್ಯಾತ್ಮಿಕ ಸ್ತರದಿಂದ ಕೆಳಗೆ ಬಂದು ಭಕ್ತರ ಹತ್ರ ಕುಳಿತುಕೊಂಡು ಏನೋ ಒಂದು ರಹಸ್ಯವಾದ ವಿಚಾರವನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದಾರೋ ಮತ್ತೆ ಕುಳಿತುಕೊಂಡಿದ್ದಾರೆ ಅಂತ ಮಾಸ್ಟರ್ ಮಾಶಿಯ ಬರೀತಾರೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ನೀವೆಲ್ಲರೂ ಭಕ್ತರು, ನಿಮಗೆ ಇದನ್ನ ತಿಳಿಸೋದಕ್ಕೆ ನನಗೆ ಯಾವ ಸಂಕೋಚವೂ ಇಲ್ಲ. ಈಗ ಕೆಲವು ಕಾಲದಿಂದ ನನಗೆ ಭಗವಂತನ ಚಿನ್ಮಯ ರೂಪ ದರ್ಶನ ಆಗ್ತಾ ಇಲ್ಲ. ಈಗ ಸಾಕಾರ ನರರೂಪದಿಂದ ಆ ಪರಮಾತ್ಮ ಕಾಣಿಸ್ಕೊಳ್ತಿದ್ದಾನೆ. ನನ್ನ ಸ್ವಭಾವ ಭಗವಂತನ ಸ್ವರೂಪ ದರ್ಶನ, ಸ್ಪರ್ಶನ, ಆಲಿಂಗನ ಮಾಡ್ಕೊಳ್ಳೋದೀಗ. ಭಗವಂತ ಈಗ ಹೇಳ್ತಾ ಇದ್ದಾನೆ,
ನೀನು ದೇಹಧಾರಣೆ ಮಾಡಿದೆಯೇ, ನನ್ನ ಸಾಕಾರ ನರರೂಪದೊಡನೆ ಆನಂದ ಪಡು ಅಂತ. ಚಿನ್ಮಯ ರೂಪ ಕಾಣ್ತಾ ಇರುವಂತೆ ನರರೂಪ, ಆ ನರರೂಪದಲ್ಲೇ ಪರಮಾತ್ಮನನ್ನು ಕಾಣ್ತಾ ಇದ್ದಾರೆ. ಪ್ರತಿಯೊಬ್ಬ ನರನೂ ಕೂಡ ಸಾಕ್ಷಾತ್ ನಾರಾಯಣನಾಗಿ ಕಾಣ್ತಾ ಇದ್ದಾನೆ. ಆ ಬಗೆಯ ಪರಿವರ್ತನೆ ನನ್ನಲ್ಲಾಗಿ ಎಲ್ಲಿ ಬಂತು ನೋಡಿ ಮಾತು, ಎಲ್ಲಿ ಬಂತಿದು? ಶ್ರೀರಾಮಕೃಷ್ಣ, ಶ್ರೀಮಾತೆ ಶಾರದಾದೇವಿ, ಶ್ರೀ ಸ್ವಾಮಿ ವಿವೇಕಾನಂದರ ಅವತಾರದ ಉದ್ದೇಶ ನರನಲ್ಲಿ ನಾರಾಯಣನನ್ನು ಕಂಡು ಈ ಭೂಮಿಯನ್ನೇ ವೈಕುಂಠವನ್ನಾಗಿಸುವಂತಹ ದಿವ್ಯತ್ರಯರ ಆಗಮನದ ಮುಖ್ಯ ಉದ್ದೇಶ. ಪರಸ್ಪರರಲ್ಲಿ ನಾರಾಯಣನನ್ನು ಕಾಣಬೇಕು. ಅವನಿಗೆ ಇವ ರಾಮ, ಇವನಿಗೆ ಅವ ರಾಮ ಆದಂತಹ ಆ ವರ್ಣನೆಯನ್ನು ಪುರಂದರದಾಸರು ಮಾಡಿದಲ್ಲ ರಾಮನ ವಿಷಯದಲ್ಲಿ, ಆ ಲಂಕೆಯಲ್ಲಿ ಯುದ್ಧದ ಸಂದರ್ಭದಲ್ಲಿ. ಅದೇ ರೀತಿಯಲ್ಲಿ ಈಗ ಮತ್ತೊಮ್ಮೆ ಆಗಬೇಕಾಗಿದೆ ಅಂತ ಶ್ರೀರಾಮಕೃಷ್ಣ ಇಚ್ಛೆ ಪಡ್ತಾ ಇದ್ದಾರೆ. ನಾನು ಆ ರೀತಿಯಲ್ಲಿ ಪ್ರತಿಯೊಬ್ಬನನ್ನು ಕೂಡ ಸಾಕ್ಷಾತ್ ನಾರಾಯಣನಾಗಿ ಕಾಣ್ತಾ ಇದ್ದೇನೆ. ನರರೂಪಿಯಾಗಿ ಅದೇ ನಾರಾಯಣ ಬಂದಿರತಕ್ಕಂಥ ಅದನ್ನು ಕಾಣ್ತಾ ಇದ್ದೇನೆ. ಪರಮಾತ್ಮನೇ ಹೇಳ್ತಾ ಇದ್ದಾನೆ, ಈಗ ನೀನು ದೇಹಧಾರಣೆ ಮಾಡಿದ್ದೀಯೇ, ನನ್ನ ಸಾಕಾರವಾದಂತಹ ನರರೂಪದೊಡನೆ ಆನಂದ ಪಡುವ ಮನುಷ್ಯರೊಡನೆ ಮಾತನಾಡುವಾಗ ಆನಂದ. ಯಾಕೆ? ಒಂದು ನಾರಾಯಣ. ಇದನ್ನು ಒಮ್ಮೆಲೆ ನೀವೆಲ್ಲ ಅಭ್ಯಾಸ ಮಾಡೋದು ಸಾಧ್ಯವಿಲ್ಲ. ಯಾರಾದ್ರೆ ಅವರೊಡನೆ ನಾರಾಯಣ ಅಂತ ಅಂದ್ಕೊಂಡು ಹೋಗಿ ನೋಡ್ಕೊಂಡು ಬರಬೇಡಿ, ದಯವಿಟ್ಟು. ಅವ್ರು ಹೇಳಿದ್ರಲ್ಲ, ಶ್ರೀರಾಮಕೃಷ್ಣ ಆ ಕಥೆ ಹೇಳ್ತಾರೆ. ಒಬ್ಬ ಗುರುಕುಲ ಅಲ್ಲೊಬ್ಬ ಶಿಷ್ಯನಿಗೆ ನಾರಾಯಣನ ಬಗ್ಗೆ ತಿಳಿಸಿ ಅವನು ಸಂಯುಕ್ತನ ತಗೊಂಡು ಬರೋಕ್ಕೆ ಶಿಷ್ಯರೆಲ್ಲ ಹೋದಾಗ ವಾಪಸ್ ಬರುವಾಗ ಒಂದು ಹುಚ್ಚು ಹಿಡಿದಂತಹ ಮತ್ತೇರಿದಂತಹ ಆನೆ ಸಿಕ್ಕಿ ಈ ಹುಡುಗ ಗುರುಗಳು ಹೇಳಿದ ವಾಕ್ಯ ತೆಗೆದುಕೊಂಡು ಆ ಹುಚ್ಚು ಹಿಡಿದಂತಹ ಆನೆಯನ್ನೇ ನಾರಾಯಣ ಅಂತ ಭಾವಿಸಿ ಪ್ರಾರ್ಥನೆ ಮಾಡಿ ಆ ನಾನೇ ಬಂದು ಇವನನ್ನು ಎಸ್ತು, ಇವನು ಮೂರ್ಛೆ ಬಿದ್ದು ಅವನು ಹೊತ್ಕೊಂಡು ಹೋಗಿ ಗುರುವಿನ ಬಳಿ ತಲುಪಿಸಿ ಗುರು ಕೇಳಿ, ಏನಪ್ಪಾ ಯಾಕೆ ಹೀಗೆ ಮಾಡ್ಬಿಟ್ಟೆ ಅಂತ ಕೇಳಿದಾಗ ಅವಳ ಏನ್ ಹೇಳ್ದ, ಗುರುಗಳೇ ನೀವೇ ಹೇಳ್ಕೊಟ್ರಲ್ಲ ಎಲ್ಲರೂ ನಾರಾಯಣ ಇದ್ದಾನೆ ಅಂತ, ಅದಕ್ಕೆ ನಾನು ನಾರಾಯಣನೇ ಇದ್ದಾನೆ ಅಂತ ಸ್ತುತಿ ಮಾಡಕ್ ಶುರು ಮಾಡಿಬಿಟ್ಟೆ. ಆಮೇಲೆ ನನ್ನ ಗತಿ ಈ ತರ ಆಯ್ತು ಅಂತ. ಆಗ ಗುರುಗಳು ಅದೇ ಬಾಲಧ್ವನಿಯಲ್ಲಿ ಹೇಳಿದ್ರಂತೆ, ಮಗು ನಾನು ಹೇಳಿದ್ ಸರಿಯಾಗೇ ಇದೆ, ನಾರಾಯಣನ ಮಾತು ಕೇಳುವಂತ ನಾನು ಹೇಳಿದ್ದು ಸರಿಯಾಗೇ ಇದೆ. ಕೆಳಗಡೆ ಆನೆ ನಾರಾಯಣ ಇದ್ದ, ಅದ್ರ ಮೇಲ್ಗಡೆ ಮಾವುತ ನಾರಾಯಣ ಇದ್ದಲ್ಲ, ದಾರಿ ಬಿಡಿ ಆನೆಗೆ ಮೊತ್ತೇರ್ಬಿಟ್ಟಿದೆ ಅಂತ ಆನೆ ನಾರಾಯಣ ಮಾವುತ ನಾರಾಯಣ ಹೇಳಿದ್ದಲ್ಲ, ಆ ಮಾವುತ ನಾರಾಯಣನ ಮಾತು ಯಾಕೆ ಕೇಳಿಲ್ಲ? ಹೌದಾ ಗುರುಗಳೇ, ನನ್ಗೇನು ತಿಳಿಯಿತು ಅಂತ ಹೇಳಿದಂತೆ. ಅಂತೂ ನಮಗೆ ಕೂಡ ಈಗ ತಿಳಿಯಿತು ಅಂತ ನಾನು ಭಾವಿಸ್ತೇನೆ. ಧರ್ಮ, ಆಧ್ಯಾತ್ಮಿಕತೆ, ಭಕ್ತಿ, ಯೋಗ, ಶಾಸ್ತ್ರ ಇವ್ರನ್ನೆಲ್ಲ ಅನುಸರಿಸುವ ಸಂದರ್ಭದಲ್ಲಿ ಕಾಮನ್ ಸೆನ್ಸ್, ವಿವೇಕ ಅದನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಭಕ್ತನಾಗು ಅಂತ ಹೇಳಿದ ಹೊತ್ತು ಮಂಕಾಗು ಅಂತ ಹೇಳಿಲ್ಲ ನಾನು ಅಂತ ಶ್ರೀರಾಮಕೃಷ್ಣರು ಸ್ಪಷ್ಟವಾಗಿ ಹೇಳಿದ್ದಾರೆ ಆ ಯೋಗವನ್ನು ಹೇಳೋದ್ರ ಮೂಲಕ. ಹೀಗೆ ನಮ್ಮಲ್ಲಿ ವಿವೇಕ ಪ್ರಜ್ಞೆ ಜಾಗೃತವಾಗಲಿ ಮತ್ತು ಭಗವಂತನನ್ನ ನರರೂಪದಿಂದ ಅರ್ಚಿಸುವಂತಹ ಸಾಮರ್ಥ್ಯ ಬರಲಿ. ಈ ಒಂದು ಸಾಧನೆಯನ್ನ ನಾವು ನಮ್ಮ ಮನೆಯಲ್ಲೇ ಪ್ರಾರಂಭಿಸೋಣ. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಎನ್ನುವ ಮಾತಿನ ಪ್ರಕಾರ ಮನೆಯಲ್ಲೇ ಪರಸ್ಪರರನ್ನ ನಾವು ಪರಮಾತ್ಮ ಸ್ವರೂಪಿ ಅಂತ ಭಾವಿಸಿ ವ್ಯವಹರಿಸಿ ಸಾಧನೆ ಮಾಡೋಣ ಅಂತ ಪ್ರಾರ್ಥಿಸಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ.